ಜಯ ಕೊಟ್ಟಿದ್ದಾರೆ ಮಕ್ಕಳೇ. ಹಲ್ಲೆಲೂಯಾ. ಇದು ದೇಶಕ್ಕೆ ಜಯ ಅಲ್ಲ, ಪಂದ್ಯಕ್ಕೆ ಜಯ ಅಲ್ಲ, ನಿನ್ನ ಜೀವನಕ್ಕೆ ಜಯ ಕೊಟ್ಟಿದ್ದಾರೆ. ಹಲ್ಲೆಲೂಯಾ. ಆ ಜಯನ ಸಂಭ್ರಮದಿಂದ ಆಶೀರ್ವಾದ ಮಾಡಿ ಕೊಟ್ಟ ಬಲಿಯೊಂದಿಗೆ ಜಯ ಕೊಡುವ ದೇವರಿಗೆ ಕೋಟಿ ಕೋಟಿ ಸ್ತೋತ್ರ. ಜೀವ ನೀಡಿದ ಯೇಸು ರಾಜನಿಗೆ ಎಂದೆಂದಿಗೂ ಸ್ತೋತ್ರ. ಜಯ ಕೊಡುವ ದೇವರಿಗೆ ಕೋಟಿ ಕೋಟಿ ಸ್ತೋತ್ರ. ಜೀವ ನೀಡಿದ ಯೇಸು ರಾಜನಿಗೆ ಎಂದೆಂದಿಗೂ ಸ್ತೋತ್ರ. ಹಲ್ಲೆಲೂಯಾ ಹಲ್ಲೆಲೂಯಾ ಹಾಡುವೆ, ಆನಂದ ಧ್ವನಿಯಿಂದ ಹೊಗಳುವೆ. ಹಲ್ಲೆಲೂಯಾ ಹಲ್ಲೆಲೂಯಾ ಹಾಡುವೆ, ಆನಂದ ಧ್ವನಿಯಿಂದ ಹೊಗಳುವೆ. ಜಯ ಕೊಡುವ ದೇವರಿಗೆ ಕೋಟಿ ಕೋಟಿ ಸ್ತೋತ್ರ. ಶಿವ ನೀಡಿದ ಯೇಸು ರಾಜನಿಗೆ ಎಂದೆಂದಿಗೂ ಸ್ತೋತ್ರ. ನಂಬಿಗಸ್ತನು ನಮ್ಮನು ಕಾಯುವನು. ನಂಬಿಗಸ್ತನು ನಮ್ಮನು ಕಾಯುವನು. ನಂಬಿಗಸ್ತನು ನಮ್ಮನು ಕಾಯುವನು. ಅಭಿಷೇಕ ಮಾಡುವನು. ಕೋಟಿ ಕೋಟಿ ಸ್ತೋತ್ರ. ಶಿವ ನೀಡಿದ ಯೇಸು ರಾಜನಿಗೆ ಎಂದೆಂದಿಗೂ ಸ್ತೋತ್ರ. ಜಯ ಕೊಡುವ ದೇವರಿಗೆ ಕೋಟಿ ಕೋಟಿ ಸ್ತೋತ್ರ. ಶಿವ ನೀಡಿದ ಯೇಸು ರಾಜನಿಗೆ ಎಂದೆಂದಿಗೂ ಸ್ತೋತ್ರ. ಹಲ್ಲೆಲೂಯಾ ಹಲ್ಲೆಲೂಯಾ ಹಾಡುವೆ, ಆನಂದ ಧ್ವನಿಯಿಂದ ಹಾಡುವೆ, ಆನಂದ ಧ್ವನಿಯಿಂದ ಹೊಗಳುವೆ. ಜಯ ಕೊಡುವ ದೇವರಿಗೆ ಕೋಟಿ ಕೋಟಿ ಸ್ತೋತ್ರ. ಶಿವ ನೀಡಿದ ಯೇಸು ರಾಜನಿಗೆ ಎಂದೆಂದಿಗೂ ಸ್ತೋತ್ರ. ನಡೆಸಿದ್ದಾರೆ ಬೇರೆ ಸ್ತೋತ್ರ ಬಲಿಯೊಂದಿಗೆ. ನೀತಿಯ ಹಸ್ತದಿ ಸಹಿಸಿ ನಡೆಸುವ. ನೀತಿಯ ಹಸ್ತದಿ ಸಹಿಸಿ ನಡೆಸುವ. ನೀತಿಯ ಹಸ್ತದಿ ಸಹಿಸಿ ನಡೆಸುವ. ಭಯವಿಲ್ಲ ನನಗಿದು.
ದೇವ್ರು ನಮಗೆ ಜಯ ಕೊಟ್ಟಿದ್ದಾರ ಆಮೆನ್. ಕೊಟ್ಟಿದ್ದಾರಲ್ಲ. ಒಂದು ಕಾಲದಲ್ಲಿ ಜಗಳ ಆಡ್ತಾ ಇದ್ವಿ, ಈಗ ಸ್ತುತಿ ಮಾಡ್ತಾ ಇದ್ದೀವಿ. ಹಲ್ಲೆಲೂಯಾ. ಒಂದು ಕಾಲದಲ್ಲಿ ಅಲ್ಲಿ ಮರದ ಕೆಳಗೆ ತಲೆಹರಟೆ ಮಾಡ್ಕೊಂಡು ಕೂತಿದ್ವಿ, ಇವತ್ತು ಕರ್ತನ ಪಾದದಲ್ಲಿ ಕೂತ್ಕೊಂಡು ಸ್ತೋತ್ರ ಮಾಡ್ತಾ ಇದ್ವಿ. ಆಮೆನ್. ಹಲ್ಲೆಲೂಯಾ. ಒಂದು ಕಾಲದಲ್ಲಿ ಬೀಡಿ, ಸಿಗರೇಟು, ತಂಬಾಕು, ಅದು ಇದು ಭ್ರಾಂತಿ ಬಾಟ್ಲು ಇದೆಲ್ಲ ಬಾಯಿ ಒಳಗೆ ಹೋಗ್ತಾ ಇತ್ತು. ಇವಾಗ ಒಂದೇ ಒಂದು ಬಾಟ್ಲು ಹೋಗುತ್ತೆ, ಎಣ್ಣೆ ಬಾಟ್ಲು ಒಂದೇ ಬೇಸರ. ಪ್ರಾರ್ಥನೆ ಎಣ್ಣೆ. ದೇವರಿಗೆ ಸ್ತೋತ್ರವಾಗಲಿ. 24 ಗಂಟೆ ದೇವರು ನಮಗೆ ಬಿಡುಗಡೆ ಕೊಟ್ಟಿದ್ದಾರೆ. ಧರ್ಮೋಪದೇಶಕಾಂಡ 16ನೇ ಅಧ್ಯಾಯ 16ಕ್ಕೆ ವಾಕ್ಯದಲ್ಲಿ ಹೇಳುತ್ತೆ, 3 ಹಬ್ಬಗಳ ಬಗ್ಗೆ ಹೇಳುತ್ತೆ. ಒಂದು ಪಸ್ಕಾ ಕುರಿಮರಿಯ ಹಬ್ಬ, 2ನೇದು ಪಂಚಶತಂಭದ ಹಬ್ಬ, 3ನೇದು ವರ್ಣಶಾಲೆಗಳ ಹಬ್ಬ. ಈ 3 ಹಬ್ಬ ಏನು ತೋರಿಸುತ್ತೆ? ಯೇಸು ಕ್ರಿಸ್ತರ ಒಂದು ಮರಣದ ವಿಮೋಚನೆ, 2ನೇದು ಪವಿತ್ರಾತ್ಮರಿಂದ ಉಂಟಾಗತಕ್ಕಂಥ ಸಭೆ, ದೇವ್ರು ತನ್ನ ರೆಡಿ ಮಾಡ್ತಾನೆ, 3ನೇದು ಯೇಸು ಕ್ರಿಸ್ತನ ಪುನರಾಗಮನ, ಅವರ ಬರುವಿಕೆ. ಓದಿ ಅದನ್ನ 16 ಹುಳಿಯಿಲ್ಲದ ರೊಟ್ಟಿಗಳ ಜಾತ್ರೆಯಲ್ಲಿಯೂ, ಪಂಚಾಶತಮ ದಿನದ ಜಾತ್ರೆಯಲ್ಲಿಯೂ, ಪರ್ಣಶಾಲೆಗಳ ಜಾತ್ರೆಯಲ್ಲಿಯೂ, ಅಂತೂ ವರುಷಕ್ಕೆ 3 ಆವರ್ತಿ ನಿಮ್ಮಲ್ಲಿರುವ ಗಂಡಸರೆಲ್ಲರೂ ನಿಮ್ಮ ದೇವರಾದ ಯೆಹೋವನ ಸನ್ನಿಧಿಯಲ್ಲಿ ಆತನು ಆದುಕೊಳ್ಳುವ ಸ್ಥಳದಲ್ಲಿ ಕಾಣಿಸಿಕೊಳ್ಳಬೇಕು. ಒಬ್ಬರು ಕೈಯಲ್ಲಿ ಕಾಣಿಕೆ ಇಲ್ಲದೆ ಆತನ ಸನ್ನಿಧಿಗೆ ಬರಕೂಡದು. ಪ್ರತಿಯೊಬ್ಬನು ತನಗೆ ಯೆಹೋವನು ಅನುಗ್ರಹಿಸಿದ ಆದಾಯದ ಮೇರೆಗೆ ತನ್ನ ಶಕ್ತಿಯಾನುಸಾರ ಕೊಡಬೇಕು. ಅಪ್ಪ ಹೇಳ್ತಾರೆ, ವರ್ಷಕ್ಕೆ 3 ಆವರ್ತಿ ಗಂಡಸರಲ್ಲ ನನ್ನ ಸನ್ನಿಧಾನಕ್ಕೆ ಬರಬೇಕು, ಈ ಪಸ್ಕಾ ಹಬ್ಬ ಆಚರಿಸ್ಬೇಕು, ನಾನು ಮಾಡಿದ ಬಿಡುಗಡೆ ದಿನವನ್ನು ಅವ್ರು ನೆನೆಸ್ಕೋಬೇಕು, ಮರಿಬಾರ್ದವರು. ವರ್ಷ ವರ್ಷ ರಿಮೆಂಬರ್ ಮಾಡಬೇಕು. ಯಾಕ್ರಿ ವರ್ಷ ವರ್ಷ ರಿಮೆಂಬರ್ ಮಾಡಬೇಕು? ಬೇರೆ ಕೆಲಸ ಇಲ್ಲ ದೇವರಿಗೆ? ಇಲ್ಲ, ನನ್ನ ಮಗನ ನೀನು ನೆನೆಸ್ಕೋಬೇಕು ಅಂತ ಹೇಳ್ತಾರೆ. ಆ ಕುರಿಮರಿ ಏನು ತೋರಿಸುತ್ತಂದರೆ, ದ ಲ್ಯಾಂಬ್ ರೆಪ್ರೆಸೆಂಟ್ ಅಬೌಟ್ ದ ಕ್ರೈಸ್ಟ್. ನನ್ನ ಮಗನ ನೆನೆಸ್ಕೋಬೇಕು. ಅದಕ್ಕೆ ಏಸಪ್ಪ ಹೇಳ್ತಾರೆ, ದೇವರು ಲೋಕದ ಮೇಲೆ ಎಷ್ಟಾಗಿ ಪ್ರೀತಿ ಇಟ್ಟು ತನ್ನ ಒಬ್ಬನೇ ಮಗನನ್ನು ಕೊಟ್ಟಿದ್ದಾನೆ, ಆತ ನಂಬುವ ಒಬ್ಬನಾದರೂ ನಾಶವಾಗದೆ ನಿತ್ಯ ಜೀವ ಪಡಿಬೇಕಂತ ನಮಗಾಗಿ ಕೊಟ್ಟಿದ್ದಾರೆ. ಆ ಮಗನ ನೀನು ನೆನೆಸ್ಕೋಬೇಕು. ಅದಕ್ಕೆ ಕೀರ್ತನೆ ಹೇಳ್ತಾರೆ, ಆತನ ಪಾಗನಿಗೆ ಪವಿತ್ರವಾದ ಮುತ್ತ ನೀಡಿ ಸಾಷ್ಟಾಂಗವಾಗಿ ನಮಸ್ಕಾರ ಮಾಡಿ, ಇಲ್ಲದಿದ್ದ ದೇವರು ನಿಮ್ಮನ್ನ ಅರಣ್ಯದಲ್ಲಿ ಬಟ್ಟೆ ಹರಿದಂಗೆ ಹರಿದು ಬಿಡ್ತೀನಿ ಅಂತ ಹೇಳ್ತಾರೆ ದೇವರು. ನಾಶ ಮಾಡ್ತೀನಿ. ಕೀರ್ತನೆ 2ನೇ ಅಧ್ಯಾಯದಲ್ಲಿ ತೋರಿಸುತ್ತೆ. ಹರಿತಾರೆ ದೇವರು. ನೋಡಿ, ಇವತ್ತು ದೊಡ್ಡ ಭೂಕಂಪ ಆಗೋಯ್ತು, ಹರಿದು ಬಿಡ್ತಾರೆ ದೇವ್ರು. ಹಂಗೆ ಹೋಗ್ರ ಹೊರಗಡೆ ಕೊಚ್ಕೊಳ್ತಿದ್ದೀರಲ್ಲ, ಬಿಲ್ಡಿಂಗು ದೊಡ್ಡದು, ಟೆಕ್ನಾಲಜಿ, ಆ ಲಾಜಿ ಈ ಲಾಜಿ, ಯಾವ ಲಾಜಿ ಇಲ್ಲ, ನೀನು ಲಾಜಿಕ್ಕೆ ಏರೋದಿಲ್ಲ. ಎಲ್ಲ ಲಾಜಿ ಝೀರೋ ಮಾಡಿ ಬಿಟ್ಬಿಡ್ತಾರೆ ದೇವರು. ಕಣ್ಣೀರು ದುಃಖದಲ್ಲಿ ಮುಳುಗೋ ಹಾಗೆ ಮಾಡಿಬಿಡ್ತಾರೆ. ಎಲ್ಲಿವರೆಗೆ ಭಕ್ತಿ, ಎಲ್ಲಿವರೆಗೆ ಭಯ ಇರುತ್ತೆ, ಅಲ್ಲಿವರೆಗೆ ನಿಮ್ಮ ಮನೆಯಲ್ಲಿ ಆಶ್ರಯ ಇರುತ್ತೆ. ಅದಕ್ಕೆ ಕರ್ತನ ವಾಕ್ಯ ಹೇಳುತ್ತೆ, ಕರ್ತನಲ್ಲಿ ಭಯಭಕ್ತಿ ಉಳ್ಳವರಿಗೆ ಯಾವ ಕೊರತೆ ಇಲ್ಲ. ಭಯಭಕ್ತಿ, ಸುಮ್ಮನೆ ಭಕ್ತಿ ಇದ್ರೆ ಮಾತ್ರ ಸಾಲದು. ನೋಡಿ, ಕೆಲವರಿಗೆ ತುಂಬ ಭಕ್ತಿ ನೋಡಿ, ಹಂಗೇ ಬಿಡಿ ಸೇತ್ಕೊಂಡು ಹೋಗ್ತಾ ಇರ್ತಾರೆ, ಬುಕ್ಕು ಬುಕ್ಕು ಅಂತ. ಆ ದೇವಸ್ಥಾನ ಬಂದ ತಕ್ಷಣ ಎಸ್ದು ಬಿಡ್ತಾರೆ ನೋಡಿ, ಎಸ್ದು ಬಿಟ್ಟು ಹಿಂಗೆ ಅಂತಾರೆ, ಓ ಗುರುವೇ 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 ಗುರುವೇ. ಗೇಟ್ ದಾಟಿದ ತಕ್ಷಣ ಮತ್ತೆ ಮ್ಯಾಚ್ ಬಾಕ್ಸ್ ತೆಗೆದು ಮತ್ತೆ ಇನ್ನೊಂದು ಹಚ್ಕೊಂಡು ಹೋಗ್ತಿರ್ತಾರೆ. ಇದು ಭಕ್ತಿನ? ಭಕ್ತಿ ಇದೆ ಪಾಪ. ದೇವಸ್ಥಾನ ನೋಡಿದ ತಕ್ಷಣ ಭಕ್ತಿ ಬಂದ್ಬಿಡ್ತಾನೆ. ಅದೇ ದೇವ್ರ ಭಯ ಇಲ್ಲ. ದ ಫಿಯರ್ ಆಫ್ ದ ಲಾರ್ಡ್ ಇಸ್ ದ ಬಿಗಿನಿಂಗ್ ಆಫ್ ದ ವಿಸ್ಡಮ್. ವೆನ್ ಯು ಡೋಂಟ್ ಫಿಯರ್,
ದೆನ್ ಯುವರ್ ಡಿವೋಷನ್ ಇಸ್ ಇನ್ ವೈನ್. ನಿನ್ನ ಭಕ್ತಿ ವ್ಯರ್ಥ ಆಗ್ಬಿಡತ್ತೆ. ಭಕ್ತಿನೂ ಬೇಕು ದೇವರಿಗೆ, ಭಯನೂ ಬೇಕು. ಇದು ಬಂದು ಎರಡು ಅಕ್ಕ ತಂಗಿ ಇದ್ದಂಗೆ. ನನಗೆ ಅಕ್ಕ ಸಾಕು ತಂಗಿ ಬೇಡ, ತಂಗಿ ಸಾಕು ಅಕ್ಕ ಬೇಡ ಅನ್ನೋ ವಿಷಯ ಅಲ್ಲ ಇದು. ಅಕ್ಕನೂ ಬೇಕು ತಂಗಿನೂ ಬೇಕು, ಅಂದರೆ ಭಕ್ತಿನೂ ಬೇಕು. ಕೆಲವ್ರಿಗೆ ಭಯ ಇದೆ, ಆ ಭಕ್ತಿ ಅನ್ನೋದೇ ಇಲ್ಲ. ಸುಮ್ಮನೆ ಹೆಂಗೋ ಬಂದು ತಾನಾವು ಕೂತ್ಕೊಳ್ಳೋದು, ಏನೋ ಮಾಡೋದು, ಆ ರೀತಿಯಲ್ಲಿ ನಮ್ಮ ಜೀವನದಲ್ಲಿ ಇರುತ್ತೆ. ಅದಕ್ಕೆ ದೇವರು ಕೇಳಿದೆ, ಕರ್ತನಲ್ಲಿ ಭಯಭಕ್ತಿ ಉಳ್ಳವರಿಗೆ ಯಾವ ಕೊರತೆ ಇಲ್ಲ. ಕರ್ತನ ಎಡಬಿಡದೆ ನಾನು ಸ್ತುತಿ ಮಾಡ್ತೇನೆ. ಭಕ್ತಿ ಇದ್ರೆ ನೀನು ಬಾಯಿಂದ ಸ್ತೋತ್ರ ಬರ್ತಾರೆ. ಕೀರ್ತನೆ 34:1 ಏನು ಹೇಳುತ್ತಮ್ಮ ಅದನ್ನ? 34:1 ಸ್ತೋತ್ರ. ನಾನು ಯೆಹೋವನನ್ನು ಎಡೆಬಿಡದೆ ಕೊಂಡಾಡುವೆನು. ಪ್ರತಿ ಭಾನುವಾರವೂ ಕೊಂಡಾಡುವೆನು. ಆತನ ಸ್ತೋತ್ರವು ಯಾವಾಗಲೂ ನನ್ನ ಬಾಯಲ್ಲಿ ಇರುವುದು. ಆಮೆನ್. ಆತನ ಸ್ತೋತ್ರ ಯಾವಾಗಲೂ ನನ್ನ ಬಾಯಲ್ಲಿ ಇರುವುದು. ಆತ ಸ್ತೋತ್ರ ಬಾಯಲ್ಲಿ ಇದೆಯಾ? ಸ್ತೋತ್ರ ಇದ್ರೆ ಈ ಥರ ಸುಮ್ಮನೆ ಕೂತಿರಲ್ಲ ನೋಡು. ಸ್ತೋತ್ರ ಇದ್ರೆ ಸುಮ್ಮನೆ ಕೂತಿರ ನೋಡ್ಕೊಂಡಿರೋ ನೀನು ಎಕ್ಸಿಬಿಷನ್ ಶೋ ಆಯ್ತು, ಬಾಯಲ್ಲಿ ಬರ್ಬೇಕು. ಆಮೇನ್ ಹಲ್ಲೆಲೂಯಾ ಹಲ್ಲೆಲೂಯಾ ಹೇಳ್ತಾ ಇರಿ. ಸ್ತೋತ್ರಪ್ಪ ಹಲ್ಲೆಲೂಯಾ ಆಮೆನ್ ಹಲ್ಲೆಲೂಯಾ ಸ್ತೋತ್ರಪ್ಪ. ಆತನ ಸ್ತುತಿ ಯಾವಾಗಲೂ ನನ್ನ ಬಾಯಲ್ಲಿರಲಿ. ಇದೇ ಅರ್ಥ. ಮಾರ್ಕೆಟ್ ಥರ ಆಗ್ಬಿಡುತ್ತೆ. ಸ್ತೋತ್ರ ಹೇಳ್ತಾ ಇರ್ಬೇಕು. ಸ್ತೋತ್ರ ಆಮೆನ್ ಹಲ್ಲೆಲೂಯಾ ಪ್ರೈಸ್ ದಿ ಲಾರ್ಡ್ ಸ್ತೋತ್ರ ಸ್ತೋತ್ರ ಹಿಂಗಂತ ಹೇಳಿ ನೋಡಿ, ನಿಮ್ಗೆ ಕೋಪನೇ ಬರಲ್ಲ. ಸ್ತೋತ್ರ ಆಮೆನ್ ಹಲ್ಲೆಲೂಯಾ ಸ್ತೋತ್ರ ಹೇಳಿ ನಿಮ್ಗೆ ಆತರನೇ ಬರೋದಿಲ್ಲ. ಹಲ್ಲೆಲೂಯಾ ಆಮೆನ್ ಹಲ್ಲೆಲೂಯಾ. ಆತರ ಪ್ರೈಸಸ್ ಮಾಡ್ತಾ ಇರಬೇಕು. ಯಾವಾಗ ನೀವು ಮಾಡಕ್ ಆರಂಭ ಮಾಡ್ತೀರಾ, ಅದಕ್ಕೆ ಕರ್ತನ ಸ್ತೋತ್ರ ಯಾವಾಗಲೂ ನನ್ನ ಬಾಯಲ್ಲಿ ಇರುವುದು. ನಾನು ಎಡೆಬಿಡದೆ ಆತನನ್ನು ಕೊಂಡಾಡುವೆನು. ಎಡೆಬಿಡದೆ ಆತನನ್ನು ಕೊಂಡಾಡುವೆನು. ಎಡೆಬಿಡದೆ ಆತನನ್ನು ಕೊಂಡಾಡುವೆನು. ಎಡೆಬಿಡದೆ ಆತನನ್ನು ಕೊಂಡಾಡುವೆನು. ಆತನನ್ನು ಕೊಂಡಾಡ್ತಾ ಇರ್ತಾನೆ. ಆಮೆನ್. ಅದಕ್ಕೆ ದಾವಿದ್ಗೆ ಎಲ್ಲೂ ಲ್ಯಾಕೆ ಕೊಡಲಿಲ್ಲ. ಆಮೆನ್ ಹಲ್ಲೆಲೂಯಾ. ಡೇವಿಡ್ ನೆವರ್ ಸಾ ಎನಿ ಕೈಂಡ್ ಆಫ್ ಲ್ಯಾಕ್. ಸ್ತೋತ್ರ ಆಮೆನ್. ಕರ್ತನಲ್ಲಿ ಭಯಭಕ್ತಿ ಉಳ್ಳವರಿಗೆ ಯಾವ ಕೊರತೆ ಇರುವುದಿಲ್ಲ. 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 ಕರ್ತನಲ್ಲಿ ಭಯಭಕ್ತಿ ಉಳ್ಳವರಿಗೆ ಯಾವ ಕೊರತೆ ಇಲ್ಲವೇ ಇಲ್ಲ. ಕೊರತೆ ಇಲ್ಲ. ಇಲ್ಲ. ಹಲ್ಲೆಲೂಯಾ 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 ಹಲ್ಲೆಲೂಯಾ. ಅಪ್ಪ ಹೇಳ್ತಾರೆ, ನನ್ನ ಜನರು ನನ್ನ ಆರಾಧಿಸುವಂತೆ ಬಿಡುಗಡೆ ಮಾಡು, ನಾನು ಅವ್ರಿಗೆ ಆಶೀರ್ವಾದ ಕೊಡ್ತೀನಿ. ಅದಕ್ಕೆ ಒಂದು ಆರಾಧನೆ ವೀರರಾಗಿ ನೀವು ಬಂದಿದ್ದೀರಾ. ನೀವು ಮಾಡೋ ಕರ್ತನಿಗೆ ಮಾಡೋ ಆರಾಧನೆ ಆಶೀರ್ವಾದ ತಗೊಂಬಂದ. ಹಲ್ಲೆಲೂಯಾ. ಅದಕ್ಕೆ ಇಷ್ಟೊತ್ತು ಹಾಡುಗಳಲ್ಲಿ ಯಾಕೆ ಆಡ್ತೀವಿ? ಕೆಲವು ಟೈಮ್ ಆಡಬೇಕಾದ್ರೆ ದೆವ್ವ ಹೊರಗಡೆ ಬರುತ್ತೆ. ಆಡಬೇಕಾದ್ರೆ ಗುಣ ಆಗ್ತಾರೆ ಕೆಲವರು. ಯೂಟ್ಯೂಬಲ್ಲಿ ಹಾಡು ಕೇಳ್ತಾ ಇದ್ದಂಗೆ ಜನಗಳಿಗೆ ಬಿಡುಗಡೆ ಆಗತ್ತಾರೆ. ಏಕೆ ಆಗತ್ತಂದ್ರೆ ಆ ಆರಾಧನೆಯಲ್ಲಿ ದೇವರ ಅಭಿಷೇಕ ತುಂಬಲ್ಪಟ್ಟಿದೆ. ದೇವರು ವಾಕ್ಯ ಹೇಳುತ್ತೆ, ದೇವರು ಸ್ತುತಿಗಳ ಮಧ್ಯದಲ್ಲಿ ವಾಸ. ಅದಕ್ಕೆ ಈ ದಿನವು ನೇಮಕವಾದ ದಿನ, ಇದು ಪರಿಶುದ್ಧವಾದ ದಿನ, ಇದು ಕರ್ತನ ಘನಕ್ಕಾಗಿ ಮಾಡತಕ್ಕ ಹಬ್ಬದ ಪಸ್ಕ ಹಬ್ಬದ ದಿನ. ಈ ತರ ಆಮೇನ್ ಆಮೇನ್ ಹೇಳ್ತಾ ಇರ್ಬೇಕು. ಆಗ ಪಕ್ಕದಲ್ಲಿರೋರ್ಗೆ ಏನಾಗತ್ತೆ, ಅವರು ಸ್ಫೋಟ ಆಗ್ತಾರ. ಅವರು ಕೂಡ ಮೆಸ್ಮನೈಸ್ ಆಗ್ತಾರೆ ಏನು ಸ್ತೋತ್ರ ಮಾಡಕ್ಕೆ. ಯಾವುದು ನಿಮ್ಗೆ ಆಲೋಚನೆ ಬರೋದಿಲ್ಲ. ನಮ್ಗೆ ಸ್ತೋತ್ರವಾಗಿ ಆಗ ದೇವರು ಹೇಳ್ತಾರೆ, ಈ ದಿನ ನೇಮಕವಾದ ದಿನ. ಜೀವನದಲ್ಲಿ ಬೀಜಕ್ಕೆ ಒಂದು ಶಕ್ತಿ ಸಾಮರ್ಥ್ಯ ಇರಲ್ಪಟ್ಟಿದೆ. ಆ ಸಾಮರ್ಥ್ಯ ಒಂದು ಮೆಗಾ ಆಶೀರ್ವಾದ ಆಗಿ ಒಂದು ದೊಡ್ಡ ಬೆಳೆಯನ್ನ ನಿಮ್ಮ ಜೀವನದಲ್ಲಿ ತರುತ್ತೆ. ಆ ಆಶೀರ್ವಾದ ಬರಬೇಕಾದ್ರೆ ಇದುವರೆಗೆ ಆಗದೆ ಇರುವಂತ ಒಂದು ಮೆಗಾ ಹಾರ್ವೆಸ್ಟ್ ಅನ್ನ, ಒಂದು ಮೆಗಾ ಬೆಳೆಯನ್ನ ದೇವರು ನಿಮ್ಮ ಜೀವನದಲ್ಲಿ ತರಕ್ಕೆ, ಆಶೀರ್ವಾದವಾಗಿ ಬರಕ್ಕೆ ಆತ ಇಷ್ಟಪಡ್ತಾ. ಯೇಸು ರಕ್ತಕ್ಕೆ. ಆಗ ಅಪ್ಪ ಹೇಳ್ತಾರೆ, ನಿಮ್ ಕೈಯಲ್ಲಿ ಒಂದು ಆಶೀರ್ವಾದ ಹಾಕ್ಬೇಕು ಇಷ್ಟಪಡ್ತಾರೆ. ಆ ಆಶೀರ್ವಾದ ಹಾಕಕ್ಕೆ ಮುಂಚೆ ಏನ್ ಹೇಳ್ತಾರೆ, ಮಗಳೇ ಒಂದು ಬೀಜ ಎತ್ಕೊಂಬಾ. ಅದಕ್ಕೆ ಆ ಬಡ ವಿಧವೆ, ಸರಪ್ತ ವಿಧವೆ ಆ ಹೊಟ್ಟೆ ಹಸಿಲಿದ್ದಾಗ, ಸಾಯುವ ಅಂಚಲಿದ್ದಾಗ, ಅವಳು ಇನ್ನೇನು ಸತ್ತು ಹೋಗ್ಬೇಕಂತಾರೆ ಆಯುಧವಾಗಿದ್ದಾಗ ಅಪ್ಪ ಹೇಳ್ತಾರೆ, ಒಂದು ಸಣ್ಣ ರೊಟ್ಟಿಯನ್ನ ಮಾಡಿಕೊಂಡು ಬಾ, ನನ್ನ ಸೇವಕರ ತೆಗೆದುಕೊಂಬಾ. ನನ್ನ ಸೇವಕರ ಕೈಲಿ ಇಟ್ಟಾಗ ಅವನ ಕೈಲಿ ಇಡಲ್ಲ, ನೀನು ನನ್ನ ಕೈಲಿ ಇಡ್ತಿದ್ಯಾ ಮಗಳೇ. ಒಂದು ಸಾಧಾರಣವಾದ ಭೂಮಿಗೆ ಒಂದು ಬೀಜ ಹಾಕಿದಾಗ ಜಡಿದು ಅಳ್ಳಾಡಿಸಿ ಹೊರಸೂಸುವಾಗೆ ಅದು ಬೆಳೆ ಕೊಡೋದಾದ್ರೆ, ಆ ಭೂಮಿ ಜಗತ್ತನ್ನೇ ಉಂಟು ಮಾಡಿದಂತ ಆ ಭಗವಂತನ ಕೈಯಲ್ಲಿ ಆ ಬೀಜ ನೀನು ಹಾಕ್ಬೇಕಾದ್ರೆ ಅದು ಜಡಿದು ಅಳ್ಳಾಡಿಸಿ ಹೊರಸೂಸುವಾಗೆ ನಿನ್ನನ್ನೇ ಒಂದು ಆಶೀರ್ವಾದ ತೂಲಾಗಿ, ನಿನ್ನನ್ನೇ ಒಂದು ಆಶೀರ್ವಾದ ಆಯುಧವಾಗಿ ಅಪ್ಪ ತೆಗೆದು ಉಪಯೋಗ ಮಾಡ್ತಾರೆ. You will become a mighty weapon to bless people, and you will become a mighty nation to bless the nations of nations.
ರಾಷ್ಟ್ರಗಳನ್ನ ಆಶೀರ್ವಾದ ಮಾಡುವಾಗೆ ಯು ವಿಲ್ ಬಿಕಮ್ ಎ ನೇಷನ್. ನಿನ್ನೊಂದು ರಾಷ್ಟ್ರವಾಗಿ ಮಾಡ್ತಾರಪ್ಪ. ನಿನ್ನೊಂದು ರಾಷ್ಟ್ರೀಕರಣ ಮಾಡ್ತಾರೆ, ವೈಭೀಕರಣ ಮಾಡ್ತಾರೆ. ಇದುವರೆಗೆ ಯಾವ್ದೆಲ್ಲ ನೀವು ಕೇಳಿಲ್ಲ, ಆಗಲ್ಲ ಆಗಲ್ಲ ಅಂತ ಹೇಳಿದ್ದೀರಾ. ಇವತ್ತಿನಿಂದ ಎಲ್ಲ ತಾನಾಗೆ ಆಗಕ್ಕೆ ಆಟೋಮ್ಯಾಟಿಕ್ ಆಗತ್ತೆ. ಹೇಗಾಗತ್ತೆ ಐ ಡೋಂಟ್ ನೋ. ಹೇಗೆ ನಡೆಯುತ್ತೆ ಐ ಡೋಂಟ್ ನೋ. ಬಟ್ ಐ ನೋ ಓನ್ಲಿ ಹೌ ಟು ಸೋ ಮೈ ಸೀಡ್ ಇನ್ ದ ಗ್ರೌಂಡ್, in the ground of ministry. I know only how to sow the seed in the ground of ministry. And the God who honors the seed will bring the harvest, a mighty harvest in your life. ನಿರ್ಗತಿಗರಾಗಿ, ತಟ್ಟೆ ಇಲ್ಲದೆ, ಊಟ ಇಲ್ಲದೆ, ಅಸೆಟ್ ಇಲ್ಲದೆ, ಆಸ್ತಿ ಇಲ್ಲದೆ, ಭಿಕ್ಷುಕರಾಗಿ ಗುಲಾಮಗಿರಿಯಲ್ಲಿ ಒಂದು ದೌರ್ಜನ್ಯಕ್ಕೆ ಒಳಗಾಗಿ 400 ವರ್ಷಗಳವರೆಗೆ ಸುಮಾರು 25-30 ತಲೆಮಾರುಗಳವರೆಗೆ ಕಷ್ಟಪಟ್ಟು ನೊಂದು ಹೋಗಿ ನಲಗಿ ಹೋದಂಥ ಒಂದು ಗೋತ್ರಕ್ಕೆ ಅಪ್ಪ ಹೇಳ್ತಾರೆ, ಇವತ್ತಿಂದ ನಾನು ಆಶೀರ್ವಾದ ಮಾಡ್ತೇನೆ. ಬಿಕಾಸ್ ಐ ರಿಮೆಂಬರ್ ಮೈ ಕವನೆಂಟ್. ನನ್ನ ಬಡಂಬಡಿಕೆ ಅಬ್ರಾಮನಿಗೆ ಮಾಡಿದ್ದೇನೆ. ಅಬ್ರಾಮ್ ನನ್ನ ಸುಮ್ಮನೆ ಬಿಡಲಿಲ್ಲ. ಅವನೊಂದು ವೈಭೀಕರಣ ಮಾಡಿದೆ, ಅವನೊಬ್ಬ ರಾಜಕುಮಾರನಾಗಿ ಮಾಡಿದೆ. ಆಶೀರ್ವಾದ ನಿಂತತೆ ಹೆಂಗೆ ಮಾಡ್ತೀರಾ? ನಾ ಮಾಡ್ತೀನಿ. ನೀವೊಂದು ಕುರಿಮರಿನ ತೆಗೆದುಕೊಂಬನ್ನಿ. ಅವರೆಲ್ಲರೂ ವಿಧೇಯತೆ ಆಗ್ತಾರೆ. ಯಾರೂ ಆರ್ಗ್ಯುಮೆಂಟ್ ಮಾಡಲಿಲ್ಲ. ನೋಡಪ್ಪ, ನಾವೇ ಕಷ್ಟದಲ್ಲಿದ್ದೀವಿ, ಗುಲಾಮಗಿರಿಲಿದ್ದೀವಿ, ನಾವು ಕುರಿಯರ ತರೋದು ಎಲ್ಲಿಂದ ತರೋಕ್ಕೆ ಬಿಡುಗಡೆ ಬೇಕಾ? ಬೀಜ ಬಿತ್ತು ಇಲ್ವಾ? ಮನೆಗೆ ಹೋಗಿ ಕೂತ್ಕೊಂಡು ಮತ್ತೆ ಗುಲಾಮಗಿರಿಯಲ್ಲಿ ಹೋಗು ನೀನು. ಆವಾಗ ಅವ್ರ ಮಣ್ಣುಗಳಲ್ಲಿ ಗುಲಾಮಗಿರಿ ಅವಾಗ ಅವ್ರಿಗೆಲ್ಲ ಮನೆ ಇರಲಿಲ್ಲ. ಸಣ್ಣ ಸಣ್ಣ ಗುಡಿಸ್ಲುಗಳು, ಅವರೆಲ್ಲ ಯಾವುದೋ ಅಲ್ಮೇರಗಳು, ಬೀರುಗಳು, ಪರ್ಸ್ಗಳು, ವ್ಯಾಲೆಟ್ಗಳು ಇರಲಿಲ್ಲ. ಎಲ್ಲ ಮಣ್ಣಲ್ಲೇ ಊತೋರು. ಮಣ್ಣೊಳಗೆ ತೆಗೆದು ಅಗಿರಿ ಹೋಗಿ ತೆಗೆದು 2-3-4 ಕಾಯಿನ್ಸ್ಗಳೆಲ್ಲ ಕಲೆಕ್ಟ್ ಮಾಡಿ ಪೇಟೆಗೆ ಹೋಗಿ ಕುರಿ ತೊಗೊಂಬಂದು ಮೋಸೆ ಮುಂದೆ ತಂದು ಇಡ್ತಾರೆ. ಮೋಸ ಹೇಳ್ತಾನೆ, ದೇವ್ರನ್ನ ಆಶೀರ್ವಾದ ಮಾಡಲಿ, ಹೋಗಿ ಮನೇಲಿ ಹೋಗಿ ಕಡಿ ಅಂತ ಹೇಳ್ತಾರೆ. ಒಂದೊಂದು ಮನೆಗೂ ಕುರಿ ಬಂತು. ಅಂದ್ರೇನು? ಒಂದೊಂದು ಮನೆಗೂ ಯೇಸು ನಾಮ ಬರುತ್ತೆ. ಒಂದೊಂದು ಮನೆಗೂ ನಾಮ ಬರಬೇಕಾದ್ರೆ ಆ ನಾಮ ನಿಮಗೆ ಬಿಡುಗಡೆ ಮಾಡುತ್ತೆ. ಪರಲೋಕದಲ್ಲಿ ಭೂಲೋಕದಲ್ಲಿ ಕೊಡಲ್ಪಟ್ಟ ಬೇರೆ ಯಾವ ನಾಮದಿಂದ ನಿಮಗೆ ರಕ್ಷಣೆ ಇಲ್ಲ. ಅದು ನಾಮವಾದ ಯೇಸು ನಾಮ. ಆ ನಾಮ ನಿಮಗೆ ರಕ್ಷಣೆ. ಕೊನೆಗೆ ಆ ಜನ ಏನು ಮಾಡ್ತಾರೆ, ಎಲ್ಲವನ್ನ ಕಡಿದು ದೇವ್ರ ಸನ್ನಿಧಾನ ಎಲ್ಲ ಮಾಂಸ ಎಲ್ಲ ಕಡಿದು ಬಿಟ್ಟು ರಕ್ತವನ್ನು ಮನೆ ಮಗಳ ಮೇಲೆ ಹಾಕ್ತಾರೆ. ಯಾವಾಗ ಹಾಕ್ತಾರೆ, ದೇವ್ರ ದೂತನ ಬಿಡುಗಡೆ ಮಾಡ್ತಾರೆ. ಸಂಹಾರಕ ದೂತನ ಬಿಡುಗಡೆ ಮಾಡ್ತಾರೆ. ಬಿಡುಗಡೆ ಮಾಡಿ ಏನು ಮಾಡ್ತಾರೆ, ಮನೆಗಳಲ್ಲಿ ಸಾವಾಗತ್ತೆ. ಇಡೀ ದೇಶದಲ್ಲಿರುವ ಎಲ್ಲ ದೇವತೆಗಳಿಗೆ ಶಿಕ್ಷೆ ಆಗತ್ತೆ. ಶಿಕ್ಷೆ ಆಗಿ ಕರ್ತನ ನಂಬಿರೋರಿಗೆ ಆಶೀರ್ವಾದ ಉಂಟಾಗತ್ತೆ. ಆಶೀರ್ವಾದ ಹೇಗೆ ಉಂಟಾಯಿತು? ಇವ್ರ ಮನೆಗಳಿಗೆಲ್ಲ ಸಾವು ಬರಲಿಲ್ಲ. ದೇವ್ರು ಬಿಡುಗಡೆ ಮಾಡಿ ತನ್ನ ಭುಜಬಲ ಪರಾಕ್ರಮದಿಂದ ಹೊರಗಡೆ ಕರ್ಕೊಂಬರ್ತಾರೆ. ಸಾವಿಲ್ದಿರೋ ಮನೆ ಒಂದೇ ಒಂದಿಲ್ಲ. 12ನೇ ಅಧ್ಯಾಯ 29ನೇ ವಾಕ್ಯ ಹೇಳುತ್ತೆ, ವಿಮೋಚನಕಾಂಡ 12:29. ಅದೇ ರಾತ್ರಿಯಲ್ಲಿ ಯೆಹೋವನು ದೇವರು ಸಿಂಹಾಸನದಲ್ಲಿರುವ ಫರೋಹನ ಚೊಚ್ಚಲು ಮಗನು ಮೊದಲುಗೊಂಡು ಸೆರೆಯಲ್ಲಿದ್ದ ಬಂದಿವಾನನ ಚೊಚ್ಚಲು ಮಗನವರೆಗೂ ಐಗುಪ್ತ ದೇಶದಲ್ಲಿದ್ದ ಎಲ್ಲಾ ಚೊಚ್ಚಲು ಮಕ್ಕಳನ್ನು, ಪಶುಗಳ ಚೊಚ್ಚಲು ಮರಿಗಳನ್ನು ಸಂಹಾರ ಮಾಡಿದನು. ಆ ರಾತ್ರಿಯಲ್ಲಿ ಫರೋಹನು ಅವನ ಪರಿವಾರದವರು ಐಗುಪ್ತ್ಯರೆಲ್ಲರೂ ಎದ್ದು ನೋಡಲಾಗಿ ಶವವಿಲ್ಲದ ಮನೆ ಒಂದೂ ಇರಲಿಲ್ಲವಾದುದರಿಂದ. ಈಗ 12 ಓದಿಮ್ಮ. ಅದೇ ರಾತ್ರಿಯಲ್ಲಿ ನಾನು ಐಗುಪ್ತ ದೇಶದ ನಡುವೆ ಹಾದು ಹೋಗಿ ಆ ರಾತ್ರಿ ನಾನು ಐಗುಪ್ತ ದೇಶದ ನಡುವೆ ಹಾದು ಹೋಗಿ ಮನುಷ್ಯರಲ್ಲಾಗಲಿ ಪಶುಗಳಲ್ಲಾಗಲಿ ಚೊಚ್ಚಲವಾಗಿರುವುದನ್ನೆಲ್ಲವನ್ನು ಸಂಹಾರ ಮಾಡುವೆನು. ಐಗುಪ್ತ ದೇಶದ ಸಮಸ್ತ ದೇವತೆಗಳಿಗೂ. ಏನ್ ಹೇಳ್ತಾರಪ್ಪ? ಆ ರೀತಿ ದೇವನ ಪರ್ಚೇಸ್ ಮಾಡಕ್ಕಾಗಲ್ಲ. ಯು ಕೆನಾಟ್ ಬೈ ಗಾಡ್, ಗಾಡ್ ಕೆನ್ ಬೈ ಯು. ಯು ಕಾಂಟ್ ಕ್ಯಾರಿ ಗಾಡ್, ಬಟ್ ಗಾಡ್ ಕೆನ್ ಕ್ಯಾರಿ ಯು. You can't worship that God, but you will be worshipped by the presence of God. ಜೀವಮಾನ ದಿನಗಳೆಲ್ಲ ನಿನ್ನ ಬೆಲೆ ಬಂದ ಕೂದಲು ಬಂದಾಗಲೂ ಕೂಡ ನಾನೇ ನಿನ್ನನ್ನು ಒತ್ತುಕೊಂಡು ಸಾಕಿ 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 ಸಲುವೇನು. ಅಪ್ಪನನ್ನ ಸಾಕಿ ಸಲುತ್ತಾನೆ. ಯಾಕೆ? ಅದು ನಿಜವಾದ ದೇವರು. ಜಗತ್ತನ್ನೇ ಉಂಟು ಮಾಡಿದ ಭಗವಂತ. ಅಂಥ ದೇವರ ಮಕ್ಕಳಾಗಿ ಇವತ್ತು ನೀವು ಬಂದು ಇಲ್ಲಿ ಕೂತಿದ್ದೀರಾ ಅಂದರೆ ನಿಮಗಿಂತ ಪುಣ್ಯವಂತ ಯಾರು ಇದ್ದಾರೆ? ನಾನು ಪುಣ್ಯವಂತ, ಭಾಗ್ಯವಂತ. ದೇವರ ಬೆಳಕು ನನ್ನ ಮೇಲೆ ಇದೆ. ಎದ್ದೇಳು ಪ್ರಕಾಶಿಸು. ನಿನ್ನ ಬೆಳಕು ನಿನ್ನ ಮೇಲೆ ಬಂದಿದೆ. ನಿನ್ನ ಬೆಳಕು ನಿನ್ನ ಮೇಲೆ ಬಂದಿದೆ.
30 ಲಕ್ಷ ಜನಗಳಿಗೆ ಅವನು ಬೋಧನೆ ಮಾಡಿ ಹೇಳ್ತಾನೆ, ಇಂಥ ದಿನ 14ನೇ ದಿನ ಹೊಸ ತಿಂಗಳು, ಎಲ್ಲ ಮಾಸಗಳು ನಿಮಗೆ ಇದು ಆದಿ ಮಾಸವಾಗಿರುತ್ತೆ. ಈ ಮಾಸದಲ್ಲಿ 10ನೇ ದಿನ ಕುರಿ ತೆಗೆದುಕೊಂಬನ್ನಿ, ಹೆಂಗೆ ತರ್ತೀರೋ ಹೆಂಗೆ ಇಲ್ಲಿ ತರ್ತೀರೋ ನನಗೆ ಗೊತ್ತಿಲ್ಲ, ಒಟ್ಟಲ್ಲಿ ತಂದು ಕಡೀರಿ. 14ನೇ ದಿನದಲ್ಲಿ ಕಡಿದ್ಬಿಟ್ಟು ಅದೇ ಮಧ್ಯರಾತ್ರಿಯಲ್ಲಿ ವೆಯ್ಟ್ ಮಾಡಿ, ಆ ಮಧ್ಯರಾತ್ರಿಯಲ್ಲಿ ನಿಮಗಾಗಿ ದೇವರೊಂದು ಬಿಡುಗಡೆ ಮಾಡ್ತಾರೆ. ಇದು ನೇಮಕವಾದ ದಿನ ಅಂತ ಹೇಳ್ಬಿಟ್ಟು ಆಯ್ತ ಮಾಡ್ತಾರೆ. ಚೊಚ್ಚಲ ಮಕ್ಕಳನ್ನೆಲ್ಲ ಕೊಂದು ಹಾಕ್ತೇನೆ. ನೆಕ್ಸ್ಟು ನೀವು ನಿಮ್ಮ ರಕ್ತವು, ಆ ರಕ್ತವು ನೀವಿರುವ ಮನೆಗಳನ್ನು ಸೂಚಿಸುವುದ ಕಾರಣ ನಾನು ಅದನ್ನು ಕಂಡು ನಿಮಗೆ ಯಾವ ನಷ್ಟವನ್ನು ಮಾಡದೆ ಮುಂದಕ್ಕೆ ಐ ವಿಲ್ ಪಾಸ್ ಓವರ್ ಬಿಕಾಸ್ ದ ಬ್ಲಡ್ ಇಸ್ ದೇರ್. ಐ ವಿಲ್ ನೆವರ್ ಮೇಕ್ ಎನಿ ನಷ್ಟ, ಎನಿ ಕೈಂಡ್ ಆಫ್ ಡ್ಯಾಮೇಜಸ್ ಟು ಯುವರ್ ಹೌಸ್. ನಿನಗೆ ಯಾವ ನಷ್ಟವನ್ನ ಮಾಡದೆ ಮುಂದೆ ಹೋಗುತ್ತೆ. ಪರಮಾತ್ಮನ ಮೋರೆ ಹೊಕ್ಕಿರುವ ಸರ್ವಶಕ್ತ ನೆರಳಲ್ಲಿ ಸುರಕ್ಷಿತನಾಗಿರ್ತಾರೆ. ಯಾಕಂದ್ರೆ ನಿನ್ನ ಹಣೆ ಮೇಲೆ, ನಿನ್ನ ಬಾಗಿಲ ಮೇಲೆ ಯೇಸುವಿನ ನಾಮ ಹೊಡೆಯಲ್ಪಟ್ಟಿದೆ. ಯೇಸು ರಕ್ತ ಇರೋದ್ರಿಂದ ನಿನಗೆ ಬಾಗಿಲು, ಯೇಸು ರಕ್ತ ಇರೋದ್ರಿಂದ ನಿನಗೆ ಸಮಾಧಾನ, ಯೇಸು ರಕ್ತ ಇರೋದ್ರಿಂದ ನಿನಗೆ ಭಾಗ್ಯ, ಯೇಸು ರಕ್ತ ಇರೋದ್ರಿಂದ ನಿನಗೆ ದೈವಿಕ ಜಯ. ಜಯದ ಮೇಲೆ ಜಯ ಪಡೆಯೋದಕ್ಕೆ ಅಪ್ಪ ನಿಮ್ಮ ಜೀವನದಲ್ಲಿ ಇದುವರೆಗೆ ಕಾಣದೇ ಇರುವ ಆಶೀರ್ವಾದವನ್ನ ಅಪ್ಪ ನಿಮ್ಮ ಜೀವನದಲ್ಲಿ ಇಟ್ಟಿದ್ದಾರೆ. ಆ ಇಟ್ಟಿರುವಂತ ಆಶೀರ್ವಾದಕ್ಕೆ ನೀವು ಪಾತ್ರರಾಗುವಂತ ಸೌಭಾಗ್ಯಕ್ಕೆ ಬರಬೇಕು. ಆ ರಕ್ತ ಬರುತ್ತೆ. ರಕ್ತ ಅದಕ್ಕೆ ಹೇಳ್ತಾರೆ ಯೇಸಪ್ಪ 13ನೇ ವಾಕ್ಯದಲ್ಲಿ, ನೀವು ಮನೆ ಬಾಗಿಲಿಗೆ ಹೇಳಿ, ನೀವು ಮನೆ ಬಾಗಿಲಿಗೆ ಹಚ್ಚಿರುವಂತ ಆ ರಕ್ತವು ನೀವಿರುವ ಮನೆಗಳನ್ನು ಸೂಚಿಸುವುದ ಕಾರಣ ನಾನು ಆ ರಕ್ತವನ್ನು ಕಂಡು ನಿಮಗೆ ಯಾವ ನಷ್ಟವನ್ನು ಮಾಡದೆ ಮುಂದಕ್ಕೆ ದಾಟಿ ಹೋಗುವೆನು. ನಾನು ಐಗುಪ್ತದ ಜನರನ್ನು ಸಂಹರಿಸುವಾಗ ನಿಮಗೆ ಯಾವ ಹಾನಿ ಉಂಟಾಗುವುದಿಲ್ಲ. ಲೋಕದಿರೋನಿಗೆ ನಷ್ಟ ಬರ್ತಾ ಇರುತ್ತೆ, ನಿನಗೆ ಲಾಭ ಬರ್ತಿರುತ್ತೆ. ಲೋಕದನ್ನು ಆಗಾಗ ಅಡ್ಮಿಟ್ ಆಗ್ತಾ ಇರ್ತಾನೆ ಆಸ್ಪತ್ರೆ, ನೀನು ಆರೋಗ್ಯವಂತನಾಗಿರ್ತೀಯ. ಲೋಕದಲ್ಲಿರೋನು ಯಾವಾಗಲೂ ಆಶೀರ್ವಾದದಲ್ಲಿ ಮೇಲೆ ಮೇಲೆ ಅವನು ಬರದೆ ಕೆಳಗೆ ಹೋಗ್ತಾ ಇರ್ತಾನೆ ನಷ್ಟದಲ್ಲಿ. ಆದರೆ ನೀನು ಕರ್ತನ ನಾಮದಲ್ಲಿ ಭರವಸೆ ಇಡಬೇಕಾದ್ರೆ ನಿನ್ನ ಆಶೀರ್ವಾದ ಪಾತ್ರದಾಗಿರುತ್ತೆ. ಯಾಕಂದ್ರೆ ಅವರು ನಿನ್ನ ಅಗತ್ಯಗಳನ್ನ ನೆರವೇರಿಸುವ ಅಗತ್ಯದ ಎಲ್ರೋಹಿ ಅಪ್ಪ ಎದಿನೇಸರ ಆದ ದೇವರಾಗಿದ್ದಾನೆ. ಸಹಾಯ ನೀನೇ ಎಬಿನೇಸರೇ, ಇದುವರೆಗೂ ಸಹಾಯ ನೀನೇ ಎಬಿನೇಸರೇ, ಇದುವರೆಗೂ ಸಹಾಯ ನೀನೇ ಎಬಿನೇಸರೇ, ಇದುವರೆಗೂ ಸಹಾಯ ನೀನೇ, ಇದುವರೆಗೂ ಸಹಾಯ ನೀನೇ, ಇದುವರೆಗೂ ಸಹಾಯ ನೀನೇ, ಇದುವರೆಗೂ ಸಹಾಯ ನೀನೇ. ನಿನ್ನ ಪೂರ್ಣ ಮನಸ್ಸಿನಿಂದ ಆರಾಧಿಪೆ, ಪೂರ್ಣ ಮನಸ್ಸಿನಿಂದ ಪ್ರೀತಿಸುವೆ, ಪೂರ್ಣ ಮನಸ್ಸಿನಿಂದ ಆರಾಧಿಪೆ, ಪೂರ್ಣ ಮನಸ್ಸಿನಿಂದ ಪ್ರೀತಿಸುವೆ. ಆರಾಧನೆ 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 ಪ್ರೀತಿ ಮಾಡಿದೆ ಇನ್ನೂ ಹೆಚ್ಚಾಗಿ ಆರಾಧಿಪೆ, ಇನ್ನುದಾಹರಿ ಪೂರ್ಣ ಮನಸ್ಸಿಂದ ಆರಾಧಿಪೆ, ಪೂರ್ಣ ಮನದಿಂದ ಪ್ರೀತಿಸುವೆ, ಪೂರ್ಣ ಮನಸ್ಸಿಂದ ಆರಾಧಿಪೆ, ಪೂರ್ಣ ಮನದಿ. ಆ ದಿನವು ನಿಮಗೆ ನಾಲ್ಕವಾದ ದಿನವಾಗಿರುತ್ತೆ. ಕುರಿಮರಿ ಅರ್ಪಿಸ್ಬಿಟ್ರು, ಎಲ್ಲ ಸೈಲೆಂಟ್ ಆಗೋರೆ ಮನೆಗಳಲ್ಲಿ. अभी क्या हो रहे मालूम हो नहीं, लेकिन खुदा पास हो रहे. ಅಪ್ಪ ಇವತ್ತು ರೋಡಲ್ಲಿ ಹೋಗ್ತಾರೆ. ಐಗುಪ್ತ ದೇಶದಲ್ಲಿರುವ 80 ಲಕ್ಷ ಮನೆಗಳಲ್ಲಿ ಆ ರಕ್ತ ಇರಲಿಲ್ಲ. 30 ಲಕ್ಷ ಮನೆಗಳಲ್ಲಿ ಮಾತ್ರ ರಕ್ತ ಇತ್ತು. ನನ್ನ ಪ್ರಿಯ ಮಕ್ಕಳೇ,
ಎಲ್ಲೆಲ್ಲಿ ರಕ್ತ ಇಲ್ಲ ಅಲ್ಲೆಲ್ಲ ಜನ ಕೊಲಾಪ್ಸ್ ಆಗಿ ಸತ್ತೋದ್ರು. ಆಟೋಮೆಟಿಕ್ಗೆ ಮೊದಲನೇ ಗಂಡು ಮಗ, ಮೊದಲನೇ ಕತ್ತೆ, ಮೊದಲನೇ ಒಂಟೆ, ಮೊದಲನೇ ಆಡು, ಮೊದಲನೇ ಕುರಿ, ಎಲ್ಲ ಆಡುಗಳು ಸತ್ತೋಯ್ತು. ಶವ ಇಲ್ಲದ ಮನೆ ಒಂದೂ ಇಲ್ಲ. 29ನೇ ವಾಕ್ಯದಲ್ಲಿ ಯಾವಾಗ ನೀವು ಬಲಿ ಕೊಡ್ತೀರಾ, ಯಾವಾಗ ಪಸ್ಕ ಹಬ್ಬ ಆಚರಿಸ್ತೀರಾ? ಗಾಡ್ ವಿಲ್ ರೈಸ್ ಯು ಇನ್ ದ ಮಿಡಲ್ ಆಫ್ ದ ನೈಟ್. Hallelujah. ಇನ್ ದ ಮಿಡಲ್ ಆಫ್ ದ ನೈಟ್. ಎಲ್ಲ ಮಧ್ಯರಾತ್ರಿಲಿ ಆಗತ್ತೆ. ಏಸಪ್ಪ ಗೆಸ್ತಮನೆ ತೋಟದಲ್ಲಿ ಬಂದಾಗ ಅವ್ರು ಹೇಳ್ತಾರೆ, ಸಾಯಕ್ಕೆ ಮುಂಚೆ ಪಸ್ಕ ಹಬ್ಬ ಆಚರಿಸ್ಬೇಕು ಕಂಡ್ರು, ನಾನೇ ಆ ಕುರಿಮರಿ, ಅದು ದೇವರು ಶಾಶ್ವತದ ನಿಯಮ ಅಂತ ಹೇಳಿದ್ದಾರೆ. ಆ ಕುರಿಮರಿ ಹಬ್ಬ ಆಚರಿಸ್ಬೇಕು ನಡೀರಿ ಅಂತೇಳಿ ಮೇಲುಪ್ಪರಿಗೆಲ್ಲಿ ಹೋಗಿ ಪಸ್ಕ ಹಬ್ಬ ಆಚರಿಸ್ತಾರೆ. ಆಚರಿಸ್ಬಿಟ್ಟು ಗೆಸ್ತಮನೆ ತೋಟ, ಗೆಸ್ತಮನೆ ಮೀನ್ಸ್ ಅರಿಯುವಂಥ ಸ್ಥಳ. ಅದು ಏನು ಅರಿತಾರೆ? ದ್ರಾಕ್ಷಿ ರಸನ ಹಾಕಿ ದೊಡ್ಡ ಗೋಡೆಗಳ ಆರೆಗಳಲ್ಲಿ ಅರಿತಾರೆ ಅದನ್ನು. ಆ ದ್ರಾಕ್ಷಿ ಹಾಕ್ಬೇಕು, ಹೊರಗಡೆಯಿಂದ ಆ ರಸ ಹೊರಗಡೆ ಬರುತ್ತೆ. ದೇವರು ಅರಿಯಲ್ಪಟ್ಟರು. ಆ ಮಧ್ಯರಾತ್ರಿಯಲ್ಲಿ ದೂತ ಬಿಡುಗಡೆ ಆಗ್ತಾನಲ್ಲ, ಇವರು ಬಂದು ಪ್ರೇ ಮಾಡ್ರು ಅಂದರೆ ಇವರೆಲ್ಲ ಮಲಗಿಬಿಡ್ತಾರೆ. ಎಬ್ಬಿಡ್ಸಿದ್ರಿ ಎದುರಲ್ಲ ಮಕ್ಕಳು ಎಲ್ಲರೂ ಐತೀರ ಅಂದರೆ ಆಯಾ ಸುಮ್ಮನೆ ಬಾ ಮಲಗಿದ್ದೀವಿ. ಏಸಪ್ಪ ಎದೋಳ್ರು ಬೈರೇ ಎದೋಳೋ ಸಿಂಧಿ ಎಬ್ಬಿಡಿಸ್ತಾರೆ, ಎದೋಳಲ್ಲ. ಯಪ್ಪ ಅಯ್ಯೋ ಸುಮ್ಮನೆ ಕೋರ್ಟ್ಗೆ ಹೋಗಿ ಹೋಗಿ ಟಯರ್ಡ್ ಆಗಿಬಿಟ್ಟಿದ್ದೀನಿ, ಎದೊಳಕ್ಕಾಗಲ್ಲ. ಅಷ್ಟು ಹೋರಾಟ ಶೋಧನೆ, ಅಷ್ಟು ಹೋರಾಟ ಶೋಧನೆಯಲ್ಲಿ ಕೂಡ ಏಸಪ್ಪ ಅವನ್ನ ಮಲಗಿರೋನ್ನ ಬಿಟ್ಬಿಟ್ಟು ಹೋಗಿ ಆ ಗೆಸ್ತಮನೆ ತೋಟದಲ್ಲಿ ಹೋಗಿ ಈ ಪ್ರೇಡ್ ಬಿಟ್ಟರು. ಮನದು ಒಡೆದು ಅವರು ಪ್ರಾರ್ಥನೆ ಮಾಡ್ತಾರೆ. ಪ್ರೇ ಮಾಡಬೇಕಾದ್ರೆ ಬೆವರಿನ ರಕ್ತದ ಹನಿಗಳು ಅವರ ದೇಹದಿಂದ ಹೊರಗಡೆ ಬರುತ್ತೆ. ದ ಮಿಡಲ್ ಆಫ್ ದ ನೈಟ್ he already celebrated the Passover. In the same middle, ಅದೇ ಮಧ್ಯರಾತ್ರಿಯಲ್ಲಿ the angel of the Lord came down. ದೂತನ ವಿಡುದಲೆ ಆಗಪಟ್ಟ. ದೂತನ್ ಬಂದು ಯೇಸುವೆ ಬಲಪಡ್ತಿದ್ದಾರೆ. ಎನ್ನಾಲೆ ಮುಡಿಯೋದು, ಇದು ನನ್ನ ಕೈಲಿ ಆಗಲ್ಲ, ಈ ಪಾತ್ರೆ ಹೊರಕ್ಕೆ ಆಗೋದಿಲ್ಲ. There was a big battling between God and Jesus. ದೇವರಿಗೂ ಯೇಸಪ್ಪಗೆ ಒಂದು ದೊಡ್ಡ ಯುದ್ಧ ನಡೀತಾ ಇದೆ. ಒಂದು ವೇಳೆ ಸೈತಾನ ಬಂದು ನಿಂತಿದ್ದಾನೆ. ಆ ನಡಿ ಪ್ರಪಂಚದ ಪಾಪದ ಭಾರ ಪಾತ್ರೆ ದೇವರು ಅವ್ರಿಗೆ ಮುಂದೆ ಇಡಬೇಕಾದ ಏಸಪ್ಪ ಹೇಳ್ತಾರೆ, ಇದು ನನ್ನ ಕೈಲಿ ಹೊರಕ್ಕಾಗೋದಿಲ್ಲ. ಐ ಕಾಂಟ್ ಕ್ಯಾರಿ ದಿಸ್. ಇದು ಎನ್ನಾಲೆ ಮುಡಿಯೋದು. ನಮ್ಮಂತೆ ರಕ್ತ ಮಾಂಸವಾಗಿದ್ದಾರೆ ಏಸಪ್ಪ, ಅದು ನನ್ನ ಕೈಲಿ ಆಗಲ್ಲ ಅಂತಾರೆ. 3 ಸತಿ ಅದೇ ಪಾತ್ರೆಗೆ ಹೇಳ್ತಾರೆ ಆಗಲ್ಲ ಆಗಲ್ಲ ಅಂತ. ಆದರೆ 3ನೇ ಬಾರಿ ಹೇಳ್ತಾರೆ, ತಂದೆ ನಿನ್ನ ಚಿತ್ತವಾಗಿದ್ದರೆ ನಿನ್ನ ಚಿತ್ತದಂತೆ ಈ ಪಾತ್ರೆ ನನಗಾಗಲಿ ಅಪ್ಪ. ಸಮಸ್ತ ಲೋಕದ ಜನರ ಪಾಪದ ಆ ಕಹಿಯನ್ನು ಉಳಿ, ದಟ್ ವಾಸ್ ಅ ಬಿಟರ್ನೆಸ್ ಸೋರ್ ವಾಸ್ ಗಿವನ್ ಟು ಜೀಸಸ್. ಆ ಟೈಮಲ್ಲಿ ದೂತ ಬರ್ತಾನೆ. ದೇವದೂತ ಬಂದು ಯೇಸುವನ್ನ ಬಲಪಡಿಸಿದ ಅಂತ ಹೇಳುತ್ತೆ. ನಾನು ಹೇಳ್ತೇನೆ, ಯಾವಾಗೆಲ್ಲ ಪಸ್ಕ ಹಬ್ಬ ಆಚರಿಸ್ತೀರ ನೋಡಿ, ಇಲ್ಲಿ ಕೂಡ ಮಧ್ಯರಾತ್ರಿಲಿ ದೂತ ಹೊರಟು ಬರ್ತಾನೆ. 29ನೇ ವಾಕ್ಯದಲ್ಲಿ 12:29 ಹೇಳುತ್ತೆ, ಅದೇ ಮಧ್ಯರಾತ್ರಿಯಲ್ಲಿ ಹೇಳಿ, ಅದೇ ಮಧ್ಯರಾತ್ರಿಯಲ್ಲಿ 7 ಬಾರಿ ಹೇಳಿ, ಅದೇ ಮಧ್ಯರಾತ್ರಿಯಲ್ಲಿ ದೇವರು ಸಿಂಹಾಸನದಲ್ಲಿ ಕುಳಿತಿರುವ ಫರೋವನ ಚೊಚ್ಚಲ ಮಗನ ಮೊದಲುಗೊಂಡು ಸೆರೆಯಲ್ಲಿರುವ ಬಂದಿಖಾನೆ ಚೊಚ್ಚಲ ಮಗನವರೆಗೂ ಐಗುಪ್ತ ದೇಶದಲ್ಲಿ ಇರುವ throughout the nation the wrath of the Lord came down. The angel of the Lord came down. ಆ ದೇವದೂತ ಇಳಿದು ಬಂದು ಎಲ್ಲ ಪಶುಗಳನ್ನು ಚೊಚ್ಚಲ ಮರಿಗಳನ್ನು ಸಂಹಾರ ಮಾಡಿದನು. ಆ ರಾತ್ರಿಯಲ್ಲಿ ಫರೋವನ ಪರಿಹಾರದವರು ಐಗುಪ್ತ ದೇಶದ ಎಲ್ಲ ಮನೆಗಳಲ್ಲಿದ್ದವರು ಎದ್ದು ನೋಡಲಾಗಿ ಶವ ಇಲ್ಲದ ಮನೆ ಒಂದೂ ಇರಲಿಲ್ಲ. ಐಗುಪ್ತ ದೇಶದಲ್ಲಿ ದೊಡ್ಡ ಗೋಳಾಟ ಉಂಟಾಯಿತು. ಆದರೆ ಗೋಷೆಂ ಪಟ್ಟಣದಲ್ಲಿ ದೊಡ್ಡ ಸಂತೋಷ ಉಂಟಾಯಿತು. ಯಾಕಂದ್ರೆ ಆ ಕುರಿ ಕಡ್ದಿದ್ದಕ್ಕೆ ಅಪ್ಪ ಹೇಳ್ತಾರೆ, ದಿಸ್ ಇಸ್ ದ ಡೇ ಆಫ್ ಇಂಡಿಪೆಂಡೆನ್ಸ್. ಇವತ್ತು ಯಾಕೆ ಭಾರತ ದೇಶ ಆಗಸ್ಟ್ 15 ಕೊಂಡಾಡ್ತಾರೆ? ಜಾನ್, ನಮ್ಮ ಮಹಾತ್ಮನ್ ಯಾಕೆ ಹುತಾತ್ಮರಾಗಿರುವಂಥ ಮಹಾತ್ಮ ಗಾಂಧಿ ರಾಷ್ಟ್ರಪಿತ, ಅವನ್ನ ಯಾಕೆ ಗಾಂಧೀಜಿಯವ್ರನ್ನ ಯಾಕೆ ನೆನೆಸ್ಕೊಳ್ತಾರೆ? ನಮ್ಮ ದೇಶಕ್ಕೆ ಅವರು ಬಿಡುಗಡೆ ಕೊಟ್ಟಿದ್ದಾರೆ. ಬಿಡುಗಡೆ ಮಾಡಿದ್ರಿ, ಅವಾಗ ಮಾಡಿದ್ರಿ, ಯಾವಾಗ ಯಾಕ್ರಿ ಮಾಡಬೇಕು? ಇಲ್ಲ, ಮಾಡಬೇಕು. ಪ್ರತಿ ವರ್ಷ ನಾವು ಮಾಡಬೇಕು. ಇದಕ್ಕೆ ಲಕ್ಷಾನುಗಟ್ಟಲೆ ಜನ ಸತ್ತಿದ್ದಾರೆ. ಈ ರಾಷ್ಟ್ರಕ್ಕೆ ಲಕ್ಷಾನುಗಟ್ಟಲೆ ಜನ ತಮ್ಮ ರಕ್ತ ಸುರಿಸಿದ್ದಾರೆ. ಅವ್ರು ಸುರಿಸಿದ ರಕ್ತದಿಂದ ಇವತ್ತು ದೇಶ ಬಿಡುಗಡೆ ಆಗಿದೆ. ಇವತ್ತು ಬಿಡುಗಡೆ ಆಗಿರೋದ್ರಿಂದ ನೀವು ಸಂತೋಷ ಆಗಿದ್ದೀರಾ ಅಂದ್ರೆ 1947 ಆಗಸ್ಟ್ 15ರಂದು
ದೇವರು ನಮ್ಗೆ ಈ ದೇಶಕ್ಕೆ ಬ್ರಿಟಿಷಿಂದ ಬಿಡುಗಡೆ ಕೊಟ್ಟಿದ್ದಕ್ಕೆ ನೀವು ಆ ದಿನವನ್ನು ಸ್ಮರಿಸಬೇಕಂತ ಹೇಳಿ ನ್ಯಾಷನಲ್ ಹಾಲಿಡೇ ಮಾಡಿದ್ದೇವೆ. ಆಮೆನ್. ಹಲ್ಲೆಲೂಯಾ. ನ್ಯಾಷನಲ್ ಹಾಲಿಡೇ ಥ್ರೂಔಟ್ ಇಂಡಿಯಾ. ದೇರ್ ಈಸ್ ನೋ ಒನ್ ಸಿಂಗಲ್ ಜಾಬ್, ನೋ ಸಿಂಗಲ್ ಕಂಪನಿ ವಿಲ್ ಬಿ ಓಪನ್ಡ್. ಎವ್ರಿವೇರ್ ಯು ವಿಲ್ ಸಿ ಎ ಇಂಡಿಯನ್ ಫ್ಲಾಗ್ ವಿಲ್ ಬಿ ಹೋಸ್ಟಿಂಗ್ ಆನ್ ದ ಹೌಸ್. ಹಲ್ಲೆಲೂಯಾ. ಆಮೆನ್. ಪ್ರತಿಯೊಂದು ಮನೆಗಳ ಮೇಲೆ ಭಾರತ ದೇಶದ ಬಾವುಟ ರಾರಾಜಿಸ್ತಾ ಇರುತ್ತೆ. ಆಮೆನ್. ಗಾಡಿಗಳ ಮೇಲೆ, ಸ್ಕೂಟ್ರ್ ಮೇಲೆ, ಸ್ಟಿಕ್ಕರ್ ಮೇಲೆ, ಕಾಂಪೌಂಡ್ಗಳ ಮೇಲೆ, ಕೋಟೆಗಳ ಮೇಲೆ, ಬಿಲ್ಡಿಂಗ್ಗಳ ಮೇಲೆ, ಆಫೀಸ್ಗಳಲ್ಲಿ, ಶಾಲೆಗಳ ತರಗತಿಗಳಲ್ಲಿ ಫ್ಲ್ಯಾಗು ರಾರಾಜಿಸ್ತಾ ಇರುತ್ತೆ. ದೊಡ್ಡ ದೊಡ್ಡ ಫ್ಲ್ಯಾಗ್ಗಳು. ಯಾಕೆ ಅದು ಮಾಡ್ತಾರೆ? ಇವತ್ತು ನಮಗೆ ಬಿಡುಗಡೆ ಕೊಟ್ಟ ದಿನ. ಇದು ದೇಶಕ್ಕೆ ಬಿಡುಗಡೆ ಆಯ್ತು ರೀ, ದೇಹಕ್ಕೆ ಬಿಡುಗಡೆ ಆಗಲಿ ರೀ. ದಟ್ ಈಸ್ ವಾಟ್ ಐ ವಾಂಟ್ ಟು ಸೇ ಟು ಯು. ಯು ಆರ್ ಡೆಲಿವರ್ಡ್ ಫ್ರಮ್ ದ ನೇಷನ್, ನಾಟ್ ಫ್ರಮ್ ಯುವರ್ ಬಾಡಿ. ದೇಶಕ್ಕೆ, ನಮ್ಮ ದೇಹಕ್ಕೇನೋ ಬಿಡುಗಡೆ ಆಯ್ತಾ? ಇಲ್ಲ. ಅದೇ ಕುಡಿತ, ಅದೇ ಹೋರಾಟ, ಅದೇ ಕಣ್ಣೀರು, ಅದೇ ಶಾಪ, ಅದೇ ಮಂತ್ರವಾದಿ, ಅದೇ ಭಯ, ಅದೇ ಯಾತನೆ, ಅದೇ ಸಾಲ, ಇದೆಲ್ಲ ಯಾಕೆ ನಡೀತಾ ಇದೆ? ಅದೇ ಶಾಪ, ಮೋಸ, ದೋಷಗಳು. ಇಡೀ ದೇಶಕ್ಕಲ್ಲ, ಇಡೀ ಸರ್ವ ಪ್ರಪಂಚಕ್ಕೆ ಬಿಡುಗಡೆ ಕೊಟ್ಟಿದ್ದ ದೇಹಕ್ಕಂದ್ರೆ ಅದು ಯೇಸು ಕ್ರಿಸ್ತ. ಹಲ್ಲೆಲೂಯಾ. ದೇಶಕ್ಕಾಗಿ ಸತ್ರವರಲ್ಲ, ದೇವರು ಏಸಪ್ಪ ದೇಶಕ್ಕಾಗಿ ಸಾಯಲಿಲ್ಲ. ಒಬ್ಬೊಬ್ಬ ಮಾನವ ಕುಲಕೋಟಿ ಕೂಡ ನರಕಕ್ಕೆ ಹೋಗಬಾರ್ದು. ಅವರೆಲ್ಲರೂ ಕೂಡ ಪರಲೋಕ ರಾಜ್ಯಕ್ಕೆ ಬರಬೇಕು, ಕಾನಾನ್ ದೇಶ ಸೇರಬೇಕು, ನಿತ್ಯವಾಗಿ ನನ್ನ ಆರಾಧಿಸಬೇಕು. ಯಾಕಂದರೆ ನಾನು ಕೈಯಿಂದ ಉಂಟು ಮಾಡಲ್ಪಟ್ಟ ಮಕ್ಕಳವರು, ನನ್ನ ಮಕ್ಕಳು ನನ್ನ ರಕ್ತ ಹೊತ್ಕೊಂಡಿದ್ದಾರೆ. ದೇ ಆರ್ ಕ್ಯಾರಿಂಗ್ ಮೈ DNA and they are created in my image and likeness. ನನ್ನ ಸ್ವರೂಪದಲ್ಲಿ, ನನ್ನ ನೀತಿಯಲ್ಲಿ ಉಂಟು ಮಾಡಲ್ಪಟ್ಟ ನನ್ನ ಮಗ ಜಯಣ್ಣ, ನನ್ನ ಮಗಳು ನನಿತಾ, ನನ್ನ ಮಗಳು ನೇಹ, ನನ್ನ ಮಗಳು ಮಂಜುಳ ನನ್ನ ಹಾಗೆ ಇರಬೇಕು. ಗೀತಾ ನನ್ನ ಹಾಗೆ ಬದುಕಬೇಕು, ನೇತ್ರ ನನ್ನ ಹಾಗೆ ಬದುಕಬೇಕು ಅನ್ನೋದೊಂದೇ ದೇವರದ ಆಸೆ. ಆ ಆಸೆಗೆ ಬಲಿಯಾದರು ಯೇಸು. ಆ ಯೇಸುವಿನ ಪ್ರತಿರೂಪನೇ ಹಳೆ ಒಡಂಬಡಿಕೆಯಲ್ಲಿ ನಡೆದಂಥ ಮಾರ್ಗದರ್ಶನ, ಆ ಒಂದು ಮಾದರಿ ಪಸ್ಕ ಹಬ್ಬ. ಅದು ರಿಯಲ್ ಪಸ್ಕ ಹಬ್ಬ ಅಲ್ಲ. ರಿಯಲ್ ಪಸ್ಕ ಹಬ್ಬ ಯಾವುದು? ಕಲ್ವಾರಿ ಶಿಲುಬೆಯಲ್ಲಿ ಹೊಡೆಯಲ್ಪಟ್ಟ ಪಸ್ಕ ಹಬ್ಬ. ಪಸ್ಕ ಹಬ್ಬ. ಅಬ್ರಹಾಮ್ಗೆ ದೇವ್ರು ಹೇಳ್ತಾರೆ, ಹೋಗು ಮೊರಿಯಾ ಬೆಟ್ಟದ ಮೇಲೆ ಹೋಗಿ ನಿನ್ನ ಮಗನ ಬಲಿಯಾಗಿ ಕೊಡು. ಯಾಕೆ ದೇವ್ರು ನರಬಲಿ ಕೇಳ್ತಾರ್ರಿ? God never accept any human sacrifices. He hate human sacrifices. How dare God can say that, go and give a son as a living sacrifice on the altar of the Mount Moriah. ಮೊರಿಯಾ ಬೆಟ್ಟದ ಮೇಲೆ ನಿನ್ನ ಮಗನನ್ನ ದಹನ ಬಲಿಯಾಗಿ ಕೊಡು ಅಂತ ಯಾವ ಧೈರ್ಯದಲ್ಲಿ ದೇವ್ರು ಕೇಳಕ್ಕಾಗತ್ತೆ? 4,000 ವರ್ಷದ ನಂತರ ನನ್ನ ಮಗ ಇದೇ ಬೆಟ್ಟ, ಅದೇ ಮೊರಿಯಾ ಬೆಟ್ಟನೇ ಇವತ್ತು ಕಲ್ವಾರಿ ಬೆಟ್ಟ ಅಂತ ಹೇಳ್ತಾರೆ. ಆ ಬೆಟ್ಟದ ಮೇಲೆ ನನ್ನ ಮಗ ಬಲಿಯಾಗಿ ಹೋಗ್ತಾನೆ. ಆ ಬಲಿ ಏನು, ಆ ಬಲಿ ದುಃಖ ಏನು? ಈ ಅಬ್ರಾಮ ನೋಡ್ತಾನೆ, ಅಯ್ಯೋ ನನ್ನ ಮಗನ ಬಲಿ ಕೊಡ್ತೀನಲ್ಲ, ನನ್ನ ಮಗ ಹಂಗಾಗಿ ಬೆಂಕಿಲಿ ಸುಟ್ಟು ಬೂದಿ ಆಗ್ತಾನಲ್ಲ. ಅವನು ಬಂದಲ್ಲಿ ಕತ್ತಿ ಹಾಕ್ಬೇಕಾದ್ರೆ ದೇವ್ರು ಬಂದು ಹೇಳ್ತಾನೆ, ದೇವ್ರನ್ನ ಬಂದು ಹೇಳ್ತಾನೆ, ಅಬ್ರಾಹ್ಮನೇ ನಿನ್ನ ಕತ್ತಿಯನ್ನು ಓರೆಲ್ಲ ಹಾಕಪ್ಪ. ಆ ಬಲಿ ನಾನು ಕೇಳೋದಿಲ್ಲ, ನಿನ್ನ ಹೃದಯ ನಾನು ಶೋಧಿಸಿದ್ದೀನಿ. ಒಂದು ಕಾಲ ಬರುತ್ತಪ್ಪ, ಇದೇ ಬೆಟ್ಟದ ಮೇಲೆ ನನ್ನ ಮಗನ ಬಲಿ ಕೊಡ್ತೀನಪ್ಪ. ಆ ಮಗನ ನಾನು ಒಂದು ದಿನನೂ ಬೇಡ ಅಂತ ಬಿಟ್ಬಿಡ್ತೀನಿ, ಅವನ ಫರ್ಸೇಕ್ ಮಾಡ್ತೇನೆ. ಈಸಾಕ್ ಅಳ್ತಾನೆ, ಡ್ಯಾಡಿ ಡ್ಯಾಡಿ ಅಂತಾನೆ, ಕೇರ್ ಮಾಡಲ್ಲ, ಕಟ್ಟಾಕ್ಬಿಡ್ತಾರೆ, ಬೆಂಕಿ ಹಾಕ್ಬಿಡ್ತಾರೆ, ಕತ್ತಿ ಎತ್ತಬೇಕಾದ ಹೇಳ್ತಾರೆ, ನಿನ್ನ ಮಗನ ಬಿಟ್ಬಿಟ್ಟಿದ್ದೀವಿ ಹೋಗೋ, ಅದಕ್ಕೆ ಬದಲಾಗಿ ಇನ್ನೊಂದು ಬಲಿ ಕೊಡುತ್ತೆ, ಟಕನ್ನ ಕೊಟ್ಬಿಡ್ತಾರೆ. ಆದರೆ ಏಸಪ್ಪ ಅಬ್ರಾಮ್ ಅಂತ ಹೇಳ್ತಾರೆ. ಯಾಕೆ ಅಬ್ರಾಮ್ ಅಂತ ಹೇಳ್ತಾರೆ? ಈ ವಾಸ್ ಸೋ ಕ್ಲೋಸ್ ಟು God and he was a friend of God. How a friend can hide secrets with a friend? ಒಬ್ಬ ಸ್ನೇಹಿತತೆ ಹೇಗೆ ತನ್ನ ಸೀಕ್ರೆಟ್ಗಳನ್ನ ಮುಚ್ಚಿಡಕ್ಕೆ ಸಾಧ್ಯ? ಅದಕ್ಕೆ ಅವನ ಹತ್ರ ದೇವ್ರು ಶೇರ್ ಮಾಡ್ತಾನೆ. ಒಂದು ಕಾಲ ಬರುತ್ತೆ, ಅಬ್ರಾಮ್ ನನ್ನ ಮಗನ ಬೆಟ್ಟದ ಮೇಲೆ ಕೊಡ್ತೀನಿ ಅಂತೇಳಿ ಅದೇ ಬೆಟ್ಟದ ಮೇಲೆ ಏಸಪ್ಪನ ಬಂದು ಬಲಿಯಾಗಿ ಕೊಡ್ತಾರೆ. ಆ ಬೆಟ್ಟದ ಮೇಲೆ ಶಿಲ್ಪೆ ಮೇಲೆ ಏಸಪ್ಪ ತೂಗಾಡಬೇಕಾದ್ರೆ ಅವ್ರು ಫಸ್ಟ್ ವರ್ಡ್ ಕೇಳ್ತಾರೆ, ಹೇಲಿ ಹೇಲಿ ಲಾಮಾ ಶಬತ್ಕಾನಿ, ನನ್ನ ದೇವರೇ ನನ್ನನ್ನು ಯಾಕೆ ಕೈ ಬಿಟ್ಟೆ? ದಟ್ ವಾಸ್ ದ ಓನ್ಲಿ ಒನ್ ಪ್ರೇಯರ್ ವಾಸ್ ರಿಜೆಕ್ಟೆಡ್ ಇನ್ ದ ಎಂಟೈರ್ ಬೈಬಲ್. ಇಡೀ ವಿಶ್ವದಲ್ಲಿ ಒಂದೇ ಒಂದು ಪ್ರಾರ್ಥನೆ ನಿರಾಕರಿಸಲ್ಪಟ್ಟಿತ್ತು, ಅಂದರೆ ಅದು ಯೇಸು ಪ್ರಾರ್ಥನೆ. ಮೊಳೆಗಳು ಹೊಡೆಯಲ್ಪಟ್ಟು ತಲೆಯಲ್ಲಿ ಮುಳ್ಳಿನ ಕಿರೀಟ ಹಾಕಿ ಇಡೀ ದೇಹ ಬಟ್ಟೆ ಎಲ್ಲ ತೆಗೆಯಲ್ಪಟ್ಟು ಹೇಗೆ
ಆ ಶಿಲುಬೆನ ಹೊಡೆಯಲ್ಪಟ್ಟು ಪಸ್ಕ ಕುರಿಮರಿಗೆ ಒಡೆದು ಆ ಮಾಂಸ ತಿಂತಾರೆ. ಅದೇ ರೀತಿ ಮಾಂಸ ತುಂಡು ತುಂಡಾಗಿ ಹೋಗಿ ಆ ಶಿಲುಬೆ ಮೇಲೆ ಏಸಪ್ಪ ವೈಭೀಕರಣ ಮಾಡಿ ತೋರಿಸ್ತಾರೆ. ದಿಸ್ ಮಚ್ ಐ ಲವ್ ಯು ಮೈ ಸನ್. ಇಷ್ಟು ನಿನ್ನ ಪ್ರೀತಿ ಮಾಡಿದ್ದೇನೆ ರಂಗನಾಥ್, ಇಷ್ಟು ಪ್ರೀತಿ ಮಾಡಿದ್ದೇನೆ ಸಂಪತ್ ಮಗನೇ, ಇಷ್ಟು ಪ್ರೀತಿ ಮಾಡಿದ್ದೇನೆ ಜೋಸಫ್ ಮಗನೇ, ನಾನು ನಿನ್ನ ಪ್ರೀತಿ ಮಾಡ್ತೇನೆ ಅನ್ನೋದು ಆ ಪ್ರೀತಿನ ಕೃತ್ಯದಲ್ಲಿ ಅಪ್ಪ ತೋರಿಸ್ತಾರೆ. ಕ್ರಿಶ್ಚಿಯನ್ ಆಗಿದ್ದು ಕೂಡ ದೇವ್ರ ಬಗ್ಗೆ ನನಗೆ ಅಲ್ಲಷ್ಟೂ ಪ್ರೀತಿ ಇರಲಿಲ್ಲ. There was no love for God for me in my heart. There was no place in my heart for God. ನನ್ನ ಹೃದಯ ಕಲಗಿಸಿದ ಎಲ್ಲಿಂದ ಗೊತ್ತಾ ಸಿಂಧು ಅವರೇ? ಒಂದು ದಿನ ಆಕಾಶದಲ್ಲಿ ಯೇಸು ಕ್ರಿಸ್ತರ ಮುಖವನ್ನು ನಾನು ನೋಡಿದೆ. ಚಿತ್ರವಾಗಿ ಹೋದ ಮುಖ, ಮುಳ್ಳು ಒಳಗಡೆಯಿಂದ ಬಂದು ಕಣ್ಣಿಂದ ಹೊರಗಡೆ ಬಂದಿರೋ ಮುಖ. ಅದು ನೋಡಬೇಕಾದ್ರೆ ನಾನು ಬೆಚ್ಚಿ ಬಿದ್ದೆ, ಇದೇನಪ್ಪ ಈ ಥರ ವಿಚಿತ್ರವಾಗಿದೆ, ಯಾರಿವರು? ಆಗ ಒಂದು ವಾಣಿ ಬರುತ್ತೆ, ನಿನಗಾಗಿ ಹೊಡೆಯಲ್ಪಟ್ಟ ಯೇಸು ನಾನೇ, ನಿನಗಾಗಿ ಹೊಡೆಯಲ್ಪಟ್ಟ ಯೇಸು ನಾನೇ. ಆ ವಿಷನ್ ನಾನು ನೋಡಬೇಕಾದ್ರೆ ಕೆಲವು ಟೈಮ್ ನೋಡಿ, ಕೆಲವು ಮರ್ಡರ್ಗಳು ನೋಡ್ತೀರಾ ನೀವು, ಆ ಮರ್ಡರ್ಗಳನ್ನ ನಿಮ್ಮ ಕೈ ನೋಡೋಕ್ಕಾಗಲ್ಲ. ಒಂದೇ ಮನುಷ್ಯ ಡೆಲ್ಲಿಲಿ ಒಂದು ತಾಯಿನ 28 ತುಂಡುಗಳು ಮಾಡಿದಾನವನು. ಆ ಯಾರು ನೋಡೋಕ್ಕೆ ಆಗಿಲ್ಲ ಅದನ್ನು. ತುಂಡು ತುಂಡಾಗಿ ಹೊಡೆಯಲ್ಪಟ್ಟಂಥ ದೇಹ ಅದು ನೋಡಬೇಕಾದ್ರೆ ಅವತ್ತು ನಾನು ಕೆಳಗೆ ಕುಸಿದು ಬಿದ್ದುಬಿಟ್ಟೆ. ನನ್ನ ದೇಹದಲ್ಲಿ ಬಲ ಎಲ್ಲ ಹೊಟ್ಟೋಯ್ತು, ಒಳ್ಳೆ ಜಿಮ್ ಬಾಡಿ ಇತ್ತು, ಎಲ್ಲ ಬಲ ಕೆಳಗೆ ಬಿದ್ದುಬಿಟ್ಟೆ ನಾನು. ಏನಾಗ್ತದೆ ನನಗೆ ಗೊತ್ತಿದ್ದ. ದ ಪವರ್ ಆಫ್ ಗಾಡ್ ಕೇಮ್ ಫ್ರಮ್ ದಟ್ ಫೇಸ್. ಆ ಮುಖದಿಂದ ಒಂದು ಶಕ್ತಿ ಹೊಡೆಯಲ್ಪಡ್ತು ನೋಡಿ. ಹೊಡೆಯಲ್ಪಟ್ಟು ಏಟಿಗೆ ಹಾಗೆ ಕೆಳಗೆ ನಾನು ಕುಸಿದು ಬಿದ್ದುಬಿಟ್ಟೆ. ನಾನು ಕುಸಿದು ಬಿದ್ದು ಒಂದು 5 ನಿಮಿಷಗಳ ಕಾಲ ನನ್ನ ಕಣ್ಣೆಲ್ಲ ಬ್ಲ್ಯಾಂಕ್ ಆಗ್ಬಿಡ್ತು. ಏನು ನೋಡ್ತಾ ಇದ್ದೀನಿ, ಏನು ಎಲ್ಲ ಕತ್ಲೆ ಕಾಣ್ತಾ ಇದೆ. ಅಗೇನ್ ಅಂಡ್ ಅಗೇನ್ ಮತ್ತೆ ಮರುಕಳಿಸಿ ಹೇಗೆ ಕಂಪನ ಬಂದು ಹೊಡೆಯುತ್ತೆ, ಬಂದೆ ಆ ಥರ ಬರತ್ತಲ್ಲ ಎಕೋ ವಾಯ್ಸ್ಗಳು. ನಿನಗಾಗಿ ಹೊಡೆಯಲ್ಪಟ್ಟ ಯೇಸು ನಾನೇ, ನಿನಗಾಗಿ ಹೊಡೆಯಲ್ಪಟ್ಟ ಯೇಸು ನಾನೇ, ನಿನಗಾಗಿ ಹೊಡೆಯಲ್ಪಟ್ಟ ಯೇಸು ನಾನೇ. ಆ ವರ್ಡ್ ಕೇಳ್ತಾ ನನ್ನ ಕಿವಿಯೆಲ್ಲ ಬಸ್ಟ್ ಆದಾಗ ಆಗೋಯ್ತು. ಆವತ್ತು ನಾನು ತೀರ್ಮಾನ ಮಾಡಿದೆ, ಮಂಜುಳವ್ರೆ, ಇವತ್ತಿಂದ ನಾನು ಬದುಕಿದ್ರೆ ಅಪ್ಪನಿಗಾಗಿ ಬರುತ್ತೆ. ಎಷ್ಟು ತಪ್ಪುಗಳು ಮಾಡಿದೆ, ಎಷ್ಟು ದ್ರೋಹಗಳು ಮಾಡಿದೆ, ಎಷ್ಟು ಅಪರಾಧಗಳನ್ನ ಮಾಡಿದೆ. ನಾನು ಅಪರಾಧಿ ಅಂತ ದೇವ್ರು ಹೇಳಿಲ್ಲ, ನಿಂತ ತಪ್ಪು ಮಾಡಿದೆ ಅಂತ ಹೇಳಿಲ್ಲ, ನಾನು ನಿನ್ನ ಪ್ರೀತಿ ಮಾಡ್ತೀನಿ ಅಂತ ಹೇಳ್ತಾರಲ್ಲ, ಎಂಥ ದೇವರಪ್ಪ ಇವರು. ಈ ದೇವರಿಗೆ ನಾನು ತೆಗೆದುಕೊಟ್ಟರು ಕಡಿಮೆನೆ, ನಾನು ಏನು ಮಾಡಿದ್ರು ಕಡಿಮೆನೆ. ಅಪ್ಪ ನಾನು ಏನು ಮಾಡಬೇಕಪ್ಪ? Tell me, Lord, what I have to do for you? ಏನು ಮಾಡಬೇಕು? What I have to do for you? Tell me, Lord. ಏನು ಮಾಡಬೇಕು? ಅಪ್ಪನ ಹತ್ರ ಹೇಳ್ಬೇಕಾದ್ರೆ ದೇವರ ಸ್ವರೂಪ ಬಂದ ಅವರ ಕೈಗಳ ತಲೆ ಮೇಲೆ ಇಡೋದು ಸ್ವಾಮಿ ತೋರಿಸ್ತಾರೆ. ಅಪ್ಪ ಹೇಳ್ತಾರೆ, ಫ್ರಮ್ ಟುಡೇ ಆನ್ವರ್ಡ್ಸ್ ಯು ಆರ್ ದ ಫಿಶರ್ ಆಫ್ ಫಿಶರ್. ಮೀನುಗಳನ್ನ ಹಿಡಿಯೋಲ್ಲ, ಇನ್ನು ಬೆಸ್ತರನಾಗಿ ಮನುಷ್ಯರನ್ನ ಹಿಡಿಯೋ ಮಗನಾಗಿ ನಿನ್ನ ಮಾಡ್ತೀನಿ ಮಗ, ನನಗಾಗಿ ಬಾ, ನನಗಾಗಿ ಬಾ ನೀನು ಅಂತ ಅಪ್ಪ ಹೇಳ್ಬೇಕಾದ್ರೆ ನಮ್ಮ ತಾಯಿ ಒಳಗಡೆ ಬಂದ್ಬಿಟ್ಟು ಸಡನ್ ಆಗಿ, ಯಾಕೋ ಅಳ್ತಿದ್ಯಾ ನೀನು? ಯಾರೋ ಹೊಡೆದು ಬಿಟ್ರ? ಯಾಳವ್ರೆ ಯಾರು ಅಡಿಸ್ತಾರ? ಇಲ್ಲಮ್ಮ, ಯಾರು ಅಡಿಕಿಲ್ಲಮ್ಮ. ಟವಲ್ ತೊಗೊಂಡು ತಲೆ ಮೇಲೆ ಹಾಕ್ತೀನಿ, ಹಿಂಗೆಲ್ಲ ಮಾಡ್ತೀನಿ, ನನ್ನ ಕೈಲಿ ಕಂಟ್ರೋಲ್ ಮಾಡೋಕ್ಕಾಗ್ತಾ ಇಲ್ಲ. ಐ ಕಾಂಟ್ ಕಂಟ್ರೋಲ್ ಮೈ ಬ್ಲಡ್ ಈಸ್ ಗೋಯಿಂಗ್ ಅಪ್ಸೈಡ್ ಅವ್ರು ಹೋಗ್ತಾ ಇದೆ, ಬ್ಲಡ್ ಪ್ರೆಷರ್ ನನಗೆ. ನಮ್ಮ ತಾಯಿ ಬಂದು ಮತ್ತೆ ಮುಟ್ತಾರೆ, ಏನಾಯ್ತು ಪ್ರೇಯರ್ ಮಾಡ್ತಿದ್ದಾರೆ, ಯಾಕೆ ಹೇಳ್ತಿದ್ಯಾ? ಅವ್ರಿಗೆ ಎನ್ಕೌಂಟರ್ ಆಗಲಿಲ್ಲ, ನನಗೆ ಎನ್ಕೌಂಟರ್ ಆಗ್ಬಿಡ್ತಿದೆ ಮುಂದೆ. ಆ ಟೈಮಲ್ಲಿ ಹೇಳಿದೆ, ಮಮ್ಮಿ ನನ್ನ ಡಿಸ್ಟರ್ಬ್ ಮಾಡಬೇಡ, ನೀವು ಹೊರಗಡೆ ಹೋಗ್ಬಿಡು. ಹೊರಗಡೆಗೆ ಹೋದ್ಮೇಲೆ ಮತ್ತೆ ಕುತ್ಕೊಂಡು ಪ್ರೇಯರ್ ಮಾಡಿ ಅಳಕ್ಕೆ ಸ್ಟಾರ್ಟ್ ಮಾಡಿ. ನಾನು ಅಳಬೇಕಾದ್ರೆ ಒಂದೊಂದು ಪಾಪಗಳೆಲ್ಲ ನನ್ನ ಕಣ್ಮುಂದೆ ಬಂದು ನಿಂತ್ಕೊಂಡ್ಬಿಡ್ತು. ಒಂದೊಂದು ಹೇಳಿ ಅತ್ತೆ ಅಳ್ತಾ ಒಂದು ವರ್ಡ್ ಬಂತು, ನಿನ್ನ ಪಾಪಗಳು ಕ್ಷಮಿಸಲ್ಪಟ್ಟಿದೆ ಮಗನೇ, ಅಳ್ಬೇಡ ಹೋಗು. ಇಷ್ಟು ನೋಡಿ ಇಷ್ಟು ಅಳ್ತಿಯಲ್ಲ, ನನಗೆ ಹೊಡೆಯಲ್ಪಡಬೇಕಾದ್ರೆ ನನ್ನ ದೇವ್ರು ಹೇಗೆ ಹತ್ತಿರಬೇಕು, ನನ್ನ ತಂದೆ ಹೇಗೆ ಹತ್ತಿರಬೇಕು, ಅದನ್ನ ಬರೀ ಮುಖ ನೋಡಿದಷ್ಟು ಅಳ್ತಿದೆಯಲ್ಲ ಮಗ. ನನ್ನ ದರ್ಶನ ನೋಡಿ
Physically I was being tortured. Brutally I was bruised. ದಂಡಿಸಲ್ಪಟ್ಟೆ, ನಿರಾಕರಿಸಲ್ಪಟ್ಟೆ. ದನ ಎಳ್ಕೊಂಡು ಹೋದ್ರೆ ನನ್ನ ಎಳ್ಕೊಂಡು ಹೋದ್ರೆ ನನ್ನ ಕುರಿ ಹೊಡೆಯಲ್ಪಡ್ತೆ ಮಗನೇ. ಯಾಕೆ ಗೊತ್ತಾ? ಲೋಕದ ಸಮಸ್ತ ಜನರ ಪಾಪಗಳನ್ನ ಒತ್ತುಕೊಂಡು ಹೋಗೋ ದೇವರ ಕುರಿಮರಿ ನಾನು. ಇವತ್ತು ನಾನು ಹೇಳ್ತೀನಿ, ಆ ತಪ್ಪು ಮತ್ತೆ ಮಾಡಬೇಡಿ. ಶುದ್ಧ ಆಗಿ, ಜಗಳ ಬೇಡ, ವಾದ ಬೇಡ, ಕೋರ್ಟ್ ಕೇಸ್ ಬೇಡ. ಇವತ್ತು 10 ವರ್ಷ ಕ್ಷಮೆ ಕೊಡ್ಲಿಲ್ಲ ಅಮ್ಮನಿಗೆ, ಅತ್ತೆಗೆ ಕ್ಷಮೆ ಕೊಡ್ಲಿಲ್ವಾ? ಡೋಂಟ್ ಕಾಂಪ್ರಮೈಸ್. ಕ್ಷಮೆ ಕೊಡಿ. ಅದು ಅಪ್ಪನ ಹತ್ರ ಒಂದಾಗಿ ನೀವು ನಿಮ್ಮ ತಪ್ಪುಗಳನ್ನು ಕ್ಷಮಿಸಿದಂತೆ ನೀವು ಪರರ ತಪ್ಪುಗಳನ್ನ ಕ್ಷಮಿಸಿ. ಯೇಸು ಕ್ರಿಸ್ತರ ಬಾಯಿಂದ ಬಂದ ಮೊದಲನೇ ಮಾತು, ಫಾದರ್ ಫಾದರ್ ಫರ್ಗಿವ್ ದೆಮ್, ದೇ ಡು ನಾಟ್ ನೋ ವಾಟ್ ದೇ ಆರ್ ಡೂಯಿಂಗ್. பிதாவே பிதாவே அவர்களை தயவு செய்து மன்னியும், அவர்கள் என்ன செய்யறாರೋ ಅವರಿಗೆ தெரியாது. ಈ ಒಂದು ವರ್ಡ್ ಗಾಂಧೀಜಿಯವನ್ನ ಶೂಕ್ ಮಾಡ್ತು ಮಕ್ಕಳೇ. ಮಹಾತ್ಮ ಗಾಂಧೀಜಿಯವರು ಈ ವಚನ ಓದ್ಬೇಕಾದ್ರೆ ಕಣ್ಣಲ್ಲಿ ನೀರು ಹಾಕಿದ್ರು. ನಾನೊಬ್ಬ ಅಹಿಂಸಾವಾದಿ ಆಗ್ತೇನೆ, ನಾನು ಹಿಂಸೆ ಮಾಡೋದಿಲ್ಲ, ಅಹಿಂಸೆವಾದಿ ಆಗ್ತೇನೆ. ಯಾವ ಯುದ್ಧ ಮಾಡ್ದೇನೆ, ಯಾವ ವ್ಯಾರಿಯರ್ಗಳಿದೆ, ಯಾವ ವೆಪನ್ಗಳಿದೆ, ಯಾವ ಸೈನಿಕರಿಲ್ಲದೆ ಈ ದೇಶಕ್ಕೆ ಜಯ ತರ್ತೀನಿ ಅಂತ ಹೇಳಿ ಉಪವಾಸ ಸತ್ಯಾಗ್ರಹ ಮಾಡಿದ್ರು. ಲಂಡನ್ನಲ್ಲಿ ಉಳಿದಿದ್ದವರು ಕೋಟಿಗಟ್ಟಲೆ ಸಂಪಾದನೆ ಮಾಡ್ಬೋದಾಯ್ತು. ಆದರೆ ಗಾಂಧೀಜಿಯವರು ಅದೆಲ್ಲ ಬಿಟ್ಟು ಒಂದೇ ಒಂದು ಸಾಧಾರಣ ಬಟ್ಟೆ ಹಾಕೊಂಡು, ಚರ್ಕ ಇಡೋದು, ತಾವೇ ಬಟ್ಟೆ ನೇಯ್ದುಕೊಂಡು ಉಪವಾಸ ಸತ್ಯಾಗ್ರಹ ಮಾಡಿ, ಅವ್ರು ಮಾಡೋ ಉಪವಾಸ ನೋಡಿನೇ ಬ್ರಿಟಿಷರು ಅಯ್ಯೋ ಬೇಡಪ್ಪ ತಗೊಂಡೋಗಂತ ಕೊಟ್ಬಿಟ್ರು ದೇಶನ. ಒಂದು ಮನುಷ್ಯ ಮಾಡೋ ತ್ಯಾಗಕ್ಕೆ ದೇಶನ ಬಿಟ್ಕೊಡೋಗ್ತಾರೆ. ಒಂದು ಮನುಷ್ಯ ಅಂದ್ರೆ ಇಡೀ ಪ್ರಪಂಚಕ್ಕೆ ತನ್ನ ದೇವನ ತುಂಡು ತುಂಡು ಮಾಡಿಕೊಟ್ಟ ಏಸಪ್ಪ, ಅವ್ರ ರಕ್ತಕ್ಕೆ ನೀವೇನು ಬೆಲೆ ಕಟ್ತಾ ಇದ್ದೀರಾ? ವಾಟ್ ಪ್ರೈಸ್ ಯು ಆರ್ ಪೇಯಿಂಗ್ ಫಾರ್ ದ ಬ್ಲಡ್ ಪೀಪಲ್ ಆಫ್ ಗಾಡ್. ಕೂತ್ರೆ ನಿಂತ್ರೆ ಇದು ಆಗಾಗ ನನ್ನ ಕಣ್ಮುಂದೆ ಬರುತ್ತೆ. ನೀವು ಬೇಡಪ್ಪ, ಏನು ಬೇಡ, ಇರೋವರೆಗೂ ಆತ್ಮ ಸಂಪಾದನೆ ಮಾಡ್ತೀನಿ, ಕೋಟಿಗಟ್ಟೆ ಬೇಡಪ್ಪ, ಈ ಜನಕ್ಕಾಗಿ ನನ್ನನ್ನು ನಿನ್ನ ಸೇವೆಗಾಗಿ ನಾನು ಮಾಡ್ತೀನಿ. ಅದಕ್ಕೆ ಹಗಲು ಇರುಳು ನಮ್ಮ ಮನೇಲಿ ನಮ್ಮ ಮಕ್ಕಳೆಲ್ಲ ಹೇಳ್ತಾರೆ, ಏನು ಡ್ಯಾಡಿ ರೆಸ್ಟೇ ತಗೊಳ್ಳಲ್ಲ. ಬೇಡ ಮಗ, ಏನಿಗೆ ರೆಸ್ಟ್? ನನಗೆ ರೆಸ್ಟ್ ಅಂತ ಕೂತ್ಕೊಂಡ್ರೆ ಮತ್ತೆ ಬರುತ್ತೆ ರೋಗ ವ್ಯಾಧಿ ಎಲ್ಲ. ಬೇಡ, ಸಾಯೋವರೆಗೂ ನಾನು ಓಡಾಡ್ಕೊಂಡೇ ಸಾಯ್ಬೇಕಂತ ನಾನು ದೇವ್ರ ಮುಂದೆ ಪ್ರತಿಜ್ಞೆ ಮಾಡಿದ್ದೀನಿ. ಓಡಬೇಕು, ಓಡೋಡಿ ಸೇವೆ ಮಾಡಬೇಕು, ಸಾಯೋವರೆಗೂ ನಿಲ್ಲಬೇಕು, ಸ್ನೇಪಾನ ರೀತಿಯಲ್ಲಿ ದೇವರ ರಾಜ್ಯಕ್ಕಾಗಿ ನಿಲ್ಲಬೇಕು. ಅದು ತ್ಯಾಗ. ಇವತ್ತು ನಿಮಗೆ ಒಂದು ಗಾಂಧೀಜಿ ತ್ಯಾಗ ಮಾಡೋದಕ್ಕೆ ಇವತ್ತು ಇಡೀ ಭಾರತ ದೇಶದಲ್ಲಿರುವ 600 ಕೋಟಿ ಮಕ್ಕಳು ಅಮೇಬಿನ ಫ್ಲಾಗ್ ಹಾಸ್ಟ್ ಮಾಡಿ ಅವರಿಗೆ ನಮನ ಮಾಡ್ತಾರೆ. ಪ್ರಿಯ ಮಕ್ಕಳೇ, ಇವತ್ತು ಇಡೀ ಪ್ರಪಂಚಕ್ಕೆ ಬಿಡುಗಡೆ ಕೊಟ್ಟ ನಾಯಕನಾದ ಯೇಸು ಕ್ರಿಸ್ತ, ನಾಯಕನಾಗಿರೋ ಪಸ್ಕಾ ಕುರಿಮರಿ ತಲ ಅಂತರಕ್ಕೂ ಮಾಡ್ಬೇಕಂತ ಹೇಳಿದಾರಲ್ಲ. ಆ ಹಬ್ಬನ ಹೇಗೆ ನೀವು ಮಾಡ್ತೀರಾ ಮಕ್ಕಳೇ? ಹೇಗೆ ಮಾಡ್ತೀರಾ? ಅದನ್ನ ನೀವು ನೆನೆಸ್ತಾ ಇರೋದ್ರಿಂದಲೇ ನಿಮ್ಮ ಸಮಸ್ಯೆ ದೊಡ್ಡದಾಗ್ಬಿಡ್ತು. ಇವತ್ತು ನಿಮ್ಮ ಮನೆಯಲ್ಲಿ ಆಶೀರ್ವಾದ ದೊಡ್ಡದಾಗಬೇಕಾ? ಇವನ್ನ ನೆನೆಸ್ಲು ನೋಡಿ. 430 ವರ್ಷ ಕಷ್ಟಪಟ್ಟು ಸುಮ್ಮನೆ ನಿಂತುಕೊಂಡು ಇವತ್ತು ನಿಮಗಾಗಿ ಯೆಹೋವನು ಮಾಡುವ ರಕ್ಷಣಾ ಕಾರ್ಯ ನೋಡಿ. ಜಸ್ಟ್ ಸ್ಟ್ಯಾಂಡ್ ಸ್ಟಿಲ್ ಅಂಡ್ ಸೀ ದ ಸಾಲ್ವೇಷನ್. ಸುಮ್ಮನೆ ನಿಂತುಕೊಂಡು ದೇವರು ಮಾಡುವ ರಕ್ಷಣಾ ಕಾರ್ಯವನ್ನ ನಿಮಗಾಗಿ ದೇವರು ಮಾಡುತ್ತಾರೆ. ಇವತ್ತು ನೀವು ನೋಡುವ ಈ ಐಗುಪ್ತರನ್ನ ಇನ್ನು ಮೇಲೆ ನೋಡದೆ. ಇವತ್ತು ನೀವು ನೋಡುವ ಈ ಐಗುಪ್ತರನ್ನ, ಇವತ್ತು ನೋಡುವ ಸಾಲಗಳನ್ನ, ಇವತ್ತು ನೋಡುವ ಕಷ್ಟಗಳನ್ನ ಇನ್ನು ಮೇಲೆ ನೋಡೋದೇ ಇಲ್ಲ. ಪ್ರಿಯ ಅವರೇ, ಜ್ಯೋತಿ ಅವರೇ, ಇನ್ನು ಯಾವುದು ನೋಡಕ್ ಆಗಲ್ಲ ನಿಮ್ ಕೈಲಿ. ಬಿಕಾಸ್ ಗಾಡ್ ಹಿಮ್ಸೆಲ್ಫ್ ವಿಲ್ ಬಿ ಯುವರ್ ಗಾಡ್. ಗಾಡ್ ಹಿಮ್ಸೆಲ್ಫ್ ವಿಲ್ ಬಿ ಫೈಟ್. ದೇವರು ನಿಮಗಾಗಿ ಯುದ್ಧ ಮಾಡ್ಬಿಡ್ತಾರೆ. ಕಾರಣ ಸುನೀತಾ ಅವರೇ, ಸುಜಾತ ಅವರೇ, ಅಪ್ಪ ನಿಮ್ಮ ಕೆಲಸಗಳನ್ನ ಅವ್ರು ಇವತ್ತು ತೆಗೆದುಕೊಳ್ತಾರೆ. ಶ್ರೀನಿವಾಸ್ ಅವರೇ, ಭಯಪಡ್ಬೇಡಿ. ಗುರುಪ್ರಸಾದ್ ಅವರೇ, ದೇವ್ರು ಕಾರ್ಯ ಮಾಡ್ತಾರೆ. ನಾಗೇಶ್ ಅವರೇ, ನಿಮಗಾಗಿ ಯುದ್ಧ ಮಾಡ್ತಾರೆ. ಅದೇ ರಾತ್ರಿಯಲ್ಲಿ ದೇವ್ರು ನೋಡ್ದ ಎಷ್ಟು ನಂಬಿಗಸ್ತಾನ ನೋಡ್ರಿ ದೇವರು. ಅವತ್ತು ಗುರಿ ಹೊಡಿತಾರೆ, ಹೊಡೆದ್ಬಿಟ್ಟು ದೇವ್ರು ನೈಟಾಗಿ ಮಲಗ್ಬಿಡ್ಲಿಲ್ಲ ಕೂತ್ಕೊಂಡು. ಅಯ್ಯೋ ಮಲಗ್ಬಿಡ್ನಾ, ಎಷ್ಟು ಟೈಮ್ ಇವಾಗ, ಅಯ್ಯೋ ಗುರಿ ಹೊಡೆದ್ಬಿಟ್ಟಿದಾರಲ್ಲ ಅಂತ ಹೇಳಿ ಲೇಟಾಗಿ ಹೋಗ್ಲಿಲ್ಲ ರೀ. ಯುವರ್ ಗಾಡ್ ಇಸ್ ಎ ಫೇತ್ಫುಲ್ ಗಾಡ್.
ನೀನು ಬಿತ್ತೋ ಬೀಜ ಭೂಮಿಲಿ ಬಿತ್ತೋ ಕೊತ್ತಂಬರಿ ಬೀಜಕ್ಕೋ ಟೊಮೊಟೊ ಬೀಜ ಕರೆಕ್ಟಾಗಿ 3 ತಿಂಗಳು ಟೊಮೊಟೊ ಬಂದ್ಬಿಡತ್ತೆ ಹೊರಗಡೆ. ಕಡೆಯವರೆಗೂ ತಾಳುವನೇ ರಕ್ಷಣೆ ಹೊಂದುತ್ತಾನೆ. ಹಲ್ಲೆಲೂಯಾ. ಇವತ್ತು ದೀಕ್ಷಾಸ್ಥಾನ ಒಂದೇ ರಕ್ಷಣೆ ಅಲ್ಲ, ಕೊನೆಯವರೆಗೂ ದೇವ್ರ ಮಗಳಾಗಿ ನಿಲ್ಲಬೇಕು ನೀನು, ಆವಾಗಲೇ ರಕ್ಷಣೆ. ಏರೋಪ್ಲೇನ್ ಹೆಂಗೆ ಹಾರತ್ತೆ ಅನ್ನೋದು ಮುಖ್ಯ ಅಲ್ಲ, ಹೇಗೆ ಲ್ಯಾಂಡ್ ಆಗತ್ತೆ ಅನ್ನೋದು ತುಂಬ ಮುಖ್ಯ. ಏರೋಪ್ಲೇನ್ ಓ ಅಂತ ಹೋಗುತ್ತೆ, ಅಯ್ಯೋ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆಯಲ್ಲ, ಅಯ್ಯೋ ಅಯ್ಯೋ ಅಂತ ಇಳಿಬೇಕಾದೈತೆ ನಿಮಗೆ ಲೂಸ್ ಮೋಷನ್, ಗಡ 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 ಅಳ್ಳಾಡ್ತಾ ಇದೆ ನೋಡಿ. ಅಯ್ಯೋ ಏನು ಕುಕ್ತಾನ ತೊಗೊಂಡು ಎತ್ತಾಕ್ತಾನ ಅಂತ ಗೊತ್ತಾಗಲ್ಲ. ಅದು ಅಲ್ಲಿ ತಂದು ನೆಲಕ್ಕೆ ಮೇಲೆ ಹಂಗೆ ಬರೋ ಸ್ಪೀಡು 1000 ಕಿಲೋಮೀಟ್ರ್ ಸ್ಪೀಡ್ ಹೋಗುತ್ತೆ. ಒಂದು ಸ್ಕೂಟ್ರ್ ಹೋಗೋದು 60 ಕಿಲೋಮೀಟ್ರ್ ಸ್ಪೀಡು, ಒಂದು ಕಾರ್ ಹೋಗೋದು 200 ಕಿಲೋಮೀಟ್ರ್ ಸ್ಪೀಡು. ಒಂದು ಲಾಂಬೋರ್ಗಿನಿ ಆಗಲಿ, ಒಂದು ದೊಡ್ಡ ದೊಡ್ಡ ಡುಕಾಟಿ ಕಾರ್ಗಳಾಗಲಿ, ಮರ್ಸಿಡಿಸ್ ಕಾರ್ಗಳಾಗಲಿ ಹೋಗೋ ಸ್ಪೀಡ್ ಬಂದು 350 ಕಿಲೋಮೀಟ್ರ್ ಸ್ಪೀಡು. ಅದು ಏರೋಪ್ಲೇನ್ ಹೋಗೋದು 800 ಕಿಲೋಮೀಟ್ರ್ ಸ್ಪೀಡು. ಚಿಕ್ಕ ಹೋದರೆ ಹೋಗ್ಬಿಟ್ಟಿರುತ್ತೆ, ಗಾಡಿನೇ ಕಾಣಲ್ಲ ಅಲ್ಲಿ. ಮೊನ್ನೆ ಯಾವುದು ಯೂಟ್ಯೂಬಲ್ಲಿ ತೋರಿಸ್ತಾ ಇದ್ದಾರೆ, ಯಾವುದು ದೊಡ್ಡ ಕಾರ್ ವೆಹಿಕಲ್ ಅದು ಬರ್ತಾ ಇದೆ ಓ ಬದ್ದು 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 ಎಲ್ಲೋಯ್ತದು ಕಾಣಲೇ ಇಲ್ಲ. ಅದು ಯೂಟ್ಯೂಬಲ್ಲಿ ನೋಡೋಕ್ಕೆ ಆಗ್ತಿಲ್ಲ ಅದನ್ನು. ಆ ಕ್ಯಾಮ್ರಾ ಕೂಡ ಅದನ್ನು ಟೇಕ್ ಕವರ್ ಮಾಡೋಕ್ಕಾಗಲ್ಲ, ಕಾಂಪ್ರಿಹೆಂಡ್ ಮಾಡೋಕ್ಕೆ. ಈವನ್ ದ ಲೆನ್ಸ್ ಕೆನಾಟ್ ಕಂಟೆಂಟ್ ದಟ್ ಒನ್, ಕ್ಯಾಪ್ಚರ್ ದಟ್ ಒನ್. ದಟ್ಸ್ ಅನ್ ಮೈಕ್ರೋ ಸೆಕೆಂಡ್ ಇರುತ್ತೆ. ಮೈಕ್ರೋ ಸೆಕೆಂಡ್ ಏನಿರುತ್ತಾ, 1 ನಿಮಿಷಕ್ಕೆ 60 ಸೆಕೆಂಡು, 1 ಸೆಕೆಂಡಲ್ಲಿ ಮತ್ತೆ 60 ಭಾಗಗಳು ಮಾಡ್ತಾರೆ. ಅದಕ್ಕೆ ಮೈಕ್ರೋ ಸೆಕೆಂಡ್ ಅಂತ ಹೇಳ್ತಾರೆ. ಆ ಒಂದು ಮೈಕ್ರೋ ಸೆಕೆಂಡಲ್ಲಿ ಮತ್ತೆ ಇನ್ನೂ 60 ತುಂಡು ಮಾಡ್ತಾರೆ. ಅದಕ್ಕೆ ಈ ಬ್ರೂಸ್ಲಿ ಪಿಕ್ಚರೆಲ್ಲ ನೋಡೋರು, ಈ ಬ್ರೂಸ್ಲಿ ಹೊಡಿಬೇಕಾದ್ರೆ ಅವ್ರ ಕ್ಯಾಮ್ರಾಮನ್ ಹೇಳೋರಂತೆ, ಇವಂದು ಹಿಡಿಯೋಕ್ಕೆ ಆಗಲ್ಲ ಫೋಟೋ ಅಂತ. ಅವ್ರು ಆನ್ ಮಾಡಿ ಅನ್ನೋ ಅಷ್ಟೇ ಬಂದ್ಬಿಟ್ಟಿರುತ್ತೆ ಹೊರಗಡೆ ಅವ್ನ ಕೈ, ಅಷ್ಟು ಸ್ಪೀಡ್ ಇತ್ತು ನೋಡಿ ಅವನ ಕೈ. ಅಷ್ಟು ಪ್ರಾಕ್ಟೀಸ್ ಮಾಡಿ ಆ ಸ್ಪೀಡ್ ಇತ್ತು. ಅಂಥ ಮೈಕ್ರೋ ಸೆಕೆಂಡಷ್ಟು ಆ ಸ್ಪೀಡ್, ಅಷ್ಟು ರೇಷಿಯಲ್ಲಿ ಏರೋಪ್ಲೇನ್ ಕೆಳಗೆ ಬರಬೇಕಾದ್ರೆ ನಮ್ಮ ಎದೆ ಹಿಂಗಿಡ್ದಿರುತ್ತೆ ಪ್ರಾಣ. ಒಬ್ಬೊಬ್ಬರು ಪಕ್ಕದಲ್ಲಿ ಇನ್ನೊಬ್ರು ಇಟ್ಕೊಂಡಿರ್ತಾರೆ, ಇಳೀತದ ಇಲ್ಲ ಅಂದ್ಬಿಟ್ಟು. ಅದು ಗಡಗಡ ಅಂತ ಅಲ್ಲಾಡ್ಬೇಕು. ಸಿಸ್ಟರ್ ಹೇಳ್ತಾ, ಅಯ್ಯೋ ಇಟ್ಕೊಳ್ಳಿ, ನಾನೇ ಇಟ್ಕೊಳ್ಳೋದು ಏರೋಪ್ಲೇನ್ ಇಳಿಬೇಕಲ್ಲ ಅಂತೀರ. ಅದು ಬಸಕ್ಕಂತ ಹಾಕಿದ ತಕ್ಷಣ ನಾವು ವಿ ಆರ್ ಸೇಫ್. ಹೆಂಗೆ ಆಡ್ತೀನ ಇವಾಗ ಕೆಲವರೆಲ್ಲ ಬಂದ ತಕ್ಷಣ ಹಲ್ಲೆಲೂಯಾ ಪ್ರೈಸ್ ಲಾರ್ಡ್ ನಾನು ಸಾಕ್ಷಿ ಅದೆಲ್ಲ ಹೇಳ್ತೀರಾ, ಸಾಕ್ಷಿ ಪ್ರಕಾರ ಜೀವಿಸ್ತೀರಾ, ಕೊನೆಯವ್ರು ನಿಂತ್ಕೊಳ್ತೀರಾ? ನನ್ನ ಸುವಾರ್ತೆನ ಯಾರು ನಿಲ್ಸಕ್ಕೆ ಆಗಲ್ಲ. ಈ ಸುವಾರ್ತೆ, ದೇರ್ ಇಸ್ ನೋ ಚೈನ್ ಫಾರ್ ದ ವರ್ಡ್ ಆಫ್ ಗಾಡ್. ಸುವಾರ್ತೆಗೆ ಬಂಧನ ಇಲ್ಲ. ಪೌಲ್ ಹೇಳ್ತಾನೆ, ಅಪೊಸ್ತಲ ಪೌಲ್ ಹೇಳ್ತಾನೆ, ನನ್ನ ಕೈಗಳಿಗೆ ಸರಪಳಿ ಇದೆ, ನನ್ನ ಬಾಯಿಂದ ಹೊರಡೋ ಮಾತುಗಳಿಗೆ ಬಂಧನ ಇಲ್ಲ. ಇವತ್ತು ದೇವ ಮಕ್ಕಳೇ, ನೀ ಸಿಂಹದ ಮಕ್ಕಳಾಗಿ ನಿಲ್ಲಬೇಕು, ಸುವಾರ್ತೆ ಸಾರಬೇಕು. ಪ್ರಪಂಚದಲ್ಲಿ ಎಷ್ಟೋ ಮಕ್ಕಳು ಅಳಿದು ಹೋಗ್ತಾ ಇದ್ದಾರೆ. ಇವತ್ತು ಅವನನ್ನು ಕರ್ಕೊಂಬರೋ ಮಧ್ಯರಾತ್ರಿ ದೇವ್ರು ಎದ್ದೇಳ್ತಾರೆ. ಎದ್ದು ಎಲ್ಲ ಪಶುಗಳನ್ನ, ಚೊಚ್ಚಲ ಮಕ್ಕಳನ್ನ ಸಂಹಾರ ಮಾಡಿದ್ರು. ಅದೇ ರಾತ್ರಿ ನೋಡುವಾಗ ಫರೋನು ಅದೇ ರಾತ್ರಿಯಲ್ಲಿ ಮೋಸೆ ಆರನ್ನು ಕರೆಸಿಬಿಡ್ತಾನೆ. 32ನೇ ವಾಕ್ಯ ಹೇಳ್ತಾನೆ, ನೀವು ಕೇಳಿಕೊಂಡಂತ ಹೇಳಿ ಏನು ಹೇಳ್ತಾನೆ, 31ನೇ ವಾಕ್ಯ, ಫರೋವನು ಅದೇ ರಾತ್ರಿಯಲ್ಲಿ ಮೋಶೆ ಆರೋರನನ್ನು ಕರೆಸಿ, ನೀವು ಇಸ್ರಾಯೇಲ್ಯರೆಲ್ಲರೂ ನನ್ನ ಜನರ ಮಧ್ಯದಿಂದ ಹೊರಟು ಹೋಗಿರಿ. ನೀವು ಕೇಳಿಕೊಂಡ ಮೇರೆಗೆ ಯೆಹೋವನನ್ನು ಆರಾಧಿಸಿರಿ. Heathen king is telling, go and worship your God. All these years he said, I am only God. Now he is telling, I am no more God. मेरा जीवन में खुदा नहीं है, हम नहीं खुदा नहीं है, तुम्हारा खुदा को जाओ. ಹೋಗಿ ಅವ್ನು ನಿಮ್ಮ ದೇವನ ಆರಾಧನೆ. ಯಾಕೆ? ಸರಿಯಾಗಿ ಡಿಕ್ಕಿಗೆ ಇಂಜೆಕ್ಷನ್ ಇಟ್ಟರು ದೇವರನಿಗೆ. ನನ್ನ ಮಗನಿಗೆ ಬಿಡಲ್ಲ ಅಂತೀಯ, ಬಾ ನನ್ನ ಮಗ ಮಾಡ್ತೀನಿ. ಅಪ್ಪನ ಬೆಲ್ಟ್ ಹೆಂಗಿದೆ ನೋಡಿ, ಏಟು ಸರಿಯಾಗಿ ಹೊಡಿತಾರೆ. ಏಟು ಕೂಡ ಏಟ್ಗೆ ಮುತ್ತುವರೆ, ಸೌಂಡೇ ಬರೋಲ್ಲ. ನಾವು ಹೊಡೆದ್ರೆ ಸೌಂಡ್ ಬರ್ತದೆ, ಅಪ್ಪ ಹೊಡೆದ್ರೆ ನಡಕ್ಕ ಕೈ ಎಳೆದು ಬಿಡ್ತಿಗೆ. ಅವ್ನು ಬಂದು ಹೇಳ್ತೇನೆ, ದಯಮಾಡಿ ನೀವು ಹೋಗಿ, ಬೇಗ ಹೊರಟು ಹೋಗಿ, ನೀವು ಕೇಳಿಕೊಂಡ ಹೋಗಿ ನಿಮ್ಮ ದೇವರನ್ನ 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 ಇದುವರೆಗೆ ನೀವು ಆರಾಧನೆ ಮಾಡಿಲ್ಲ, ನೀನು ಆರಾಧನೆ ಮಾಡು. ಇಲ್ಲಿ ಯಾಕೆ ಕರ್ಕೊಂಬಂದವ್ ನಿಮ್ನ ಅಂದ್ರೆ, ಆಯಮ್ಮ ಯಾವ ಸೀರೆ ಹಾಕೊಂಬಂದವಳೆ, ಈ ಅಮ್ಮ ಒಡವೆ ಹಾಕೊಂಬಂದವಳ, ಆಯಮ್ಮ ಬನಾರಸ್ ಸೀರೆ ಎಲ್ಲಿಂದ ತೊಗೊಂಬಂದು, ನಿಮ್ಮನೇಲಿ ಯಾವ ಚಿಕನ್ ಮಸಾಲೆ ಹಾಕೊಂಡು ಮಾಡ್ತೀರಾ, ಇದನ್ನು ಕೇಳಕ್ಕೆ ಕೇಂದ್ರ ಬಿಂದು ಅಲ್ಲ ಮಗಳೇ. ಈ ಕೆಟ್ಟ ಜನಗಳ ಇರ್ಬೋದು,
ಅವ್ನು 108 ಹೇಳ್ಬೋದು, ಆದರೆ ನೀ ಚೇಂಜ್ ಆಗಲ್ಲ. ಕಾರಣ ಯಾಕಂದರೆ ನಿಮ್ಮ ಗುಣ ದೇವರ ಗುಣವಾಗಿದೆ. ಹಲ್ಲೆಲೂಯಾ. ಹೇಳ್ತಾನೆ ನನ್ನ ಕೈಲಿ ಆಗಲ್ಲ, ಹೋಗು, ನನ್ನ ಕೈಲಿ ಏನು ಮಾಡೋಕ್ಕೆ, ಹೋಗಿ ನಿಮ್ಮ ದೇವ್ರನ್ನ ಆರಾಧಿಸಿ. ನೋಡ್ದ ಅವತ್ತು ಹೇಳ್ತಾನೆ ಆರಾಧನೆ. ಆಗ ನಿಮ್ಮನ್ನು ಏನಕ್ಕೆ ಕರೆದವ್ರು ಐಗುಪ್ತ ದೇಶದಿಂದ? ದೇವರನ್ನ ಆರಾಧಿಸೋದಕ್ಕಾಗಿ. ಅದಕ್ಕೆ ಇಲ್ಲಿ ಬಂದು ಏನು ಮಾಡ್ಬೇಕು? ಅಪ್ಪನ್ನ ದೇವರನ್ನ ಆರಾಧಿಸಬೇಕು. ಆರಾಧನೆ ಆರಾಧನೆ ಆರಾಧನೆ. ನಿನಗಾಗಿ ಒಂದು ದಯೆ ತರ್ತಾರೆ. ದಯೆ ಹೆಂಗೆ ಬರುತ್ತೆ? ಅದು ಅಪಾರವಾದ ರೀತಿಯಲ್ಲಿ ಬರುತ್ತೆ. ಫೇವರ್ ಅಂದ್ರೇನು? ಅದು ಒಂದು ನಿಮಗೆ ದೇವ ಇದುವರೆಗೂ ಯಾವುದೆಲ್ಲ ಪಡ್ಕೊಳಕ್ಕಾಗಿಲ್ಲ ಶಾನನವರೇ, ಅದು ಪಡ್ಕೊಳ್ಳೋವಂಥ ಒಂದು ಎಬಿಲಿಟಿಯನ್ನು ಯಶೋಧ ಅವರೇ, ಪವಿತ್ರ ಅವರೇ, ಶಾರದಾ ಅವರೇ, ನಿಮ್ಮ ಕೈಲಿ ಪಡ್ಕೊಳ್ಳೋವಂಥ ಒಂದು ಸಾಮರ್ಥ್ಯವನ್ನು ಅಪ್ಪ ನಿಮ್ಗೆ ಕೊಡ್ತಾರೆ. ಇದು ಚಿಕ್ಕ ಕುಟ್ಟಿ ಪಾಸ್ಟ್, ಇದು ಚಿಕ್ಕ ಕುರಿ ಮಾರಿ ನಾನು ಏಸಯ್ಯ. ಸ್ಟಾರ್ಟ್ ಮಾಡ್ರ ಕೈ ಎದ್ರ ಭೂಮಿ ಆಕಾಶ ನಿನಗೆ ಕೋಟಿ ಸೋತ್ರ 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 ಪರಿಶುದ್ಧಾತ್ಮನೇ ನಿನಗೆ ಸೋತ್ರ 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 ಸೋತ್ರ. ಆಕಾಶ ನಿಶ್ಚಯಮಾಸಿ ಭೂಮಿ ನಿನ್ನ ಪಾದ ಪೀಠವಾಗಿದ್ದ ರಾಜ, ನಿನ್ನ ಮುತ್ತದ ಕಾಯದಕ್ಕೆ ನಾವು ಸ್ತುತಿ ಸ್ತೋತ್ರ ಮಾಡ್ತೇವೆ ರಾಜ. ಈ ಸೇವಕರು ನಿನ್ನ ಮಗ ಕೊಟ್ಟಿದ್ದ ರಾಜ, ಅದಕ್ಕಾಗಿ ಸ್ತೋತ್ರವನ್ನು ಬಾಯಿಗೆ ರಾಜ. ನಿನ್ನ ಪ್ರತಿಯೊಬ್ಬ ಮಕ್ಕಳ ಜೊತೆ ರಾಜ ನಿನ್ನ ಮಾತನಾಡುವುದಕ್ಕಾಗಿ ಸ್ತೋತ್ರಪ್ಪ. ಪಸ್ಕಬ್ಬ ನಾಶದ ಮಾಡಿ ರಾಜ, ಪಸ್ಕಬ್ಬದಲ್ಲಿ ರಾಜ ನಿನ್ನ ಅಗ್ನಿ ಸ್ತಂಭ ಮೇಘ ಸ್ತಂಭ ರಾಜ, ಪ್ರತಿಯೊಬ್ಬ ಮಕ್ಕಳ ಮೇಲೆ ಇಳಿದು ಬರುವುದಕ್ಕಾಗಿ ಸ್ತೋತ್ರ ರಾಜ. ಪ್ರತಿಯೊಬ್ಬ ಮಕ್ಕಳನ್ನು ರಾಜ ಸಮಯದಲ್ಲಿ ನೀನು ಮುಟ್ಟುವುದಕ್ಕಾಗಿ ಸ್ತೋತ್ರ ರಾಜ. ಯೇಸಪ್ಪ ಮಂಜುಕ ಪೆಟ್ಟಿಗೆ ಆಶೀರ್ವಾದ ಮಾಡಿ ರಾಜ, ಮಂಜುಕ ಪೆಟ್ಟಿಗೆ ಪಸ್ಕಾ ಬಾಧಿಸ ರಾಜ, ನೀನು ಪ್ರತಿಯೊಬ್ಬ ಮಕ್ಕಳನ್ನ ಆಶೀರ್ವಾದ ಮಾಡಿದ್ದಕ್ಕಾಗಿ ಸ್ತೋತ್ರ 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 ರಾಜ. ರಾಜಾದಿ ರಾಜನೇ, ಕರ್ತಾದಿ ಕರ್ತನೇ, ಸರ್ವ ಶಕ್ತನೇ, ಸರ್ವವಲ್ಲರೂ ನಿಮಗೆ ಸ್ತೋತ್ರ ಉಂಟಾಗಲಿ ರಾಜ. ಪ್ರತಿಯೊಬ್ಬ ಮಕ್ಕಳನ್ನು ರಾಜನ ಆ ಸಮಯದಲ್ಲಿ ಮುಟ್ಟುವುದಕ್ಕಾಗಿ ಸ್ತೋತ್ರ 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 ರಾಜ. ಆಶೀರ್ವಾದಗಳಿಗಾಗಿ ಸ್ತೋತ್ರಪ್ಪ, ಬ್ಲೆಸ್ಸಿಂಗ್ಗಳಿಗಾಗಿ ಸ್ತೋತ್ರಪ್ಪ. ಬೇರೆ ಸ್ತುತಿಸಿದ್ದನ್ನು ಸ್ತುತಿಸುತ್ತಿದ್ದೇವಪ್ಪ. ಬೇರೆ ಒಳ್ಳೆ ಒಳ್ಳೆ ಸಾಕ್ಷಿಗಳಿಗಾಗಿ ಸ್ತೋತ್ರಪ್ಪ. ಬೇರೆ ಎಲ್ಲ ಜನರಿಗೆ ಆಶೀರ್ವಾದ ಕೊಟ್ಟಿದ್ದಕ್ಕಾಗಿ ಸ್ತೋತ್ರಪ್ಪ. ಬೇರೆ ನಿನ್ನ ಬ್ಲೆಸ್ಸಿಂಗ್ಗಳಿಗಾಗಿ ಸ್ತೋತ್ರಪ್ಪ. ಎಲ್ಲರ ಮೇಲೆ ನಿನ್ನ ಅಭಿಷೇಕದಿಂದ ತುಂಬಿಸಪ್ಪ. ಬೇರೆ ಪಸ್ಕಪ್ಪ ಮನುಷ್ಯನ ಪೆಟ್ಟಿಗೆಯನ್ನು ಆಶೀರ್ವಾದ ಮಾಡಪ್ಪ. ಬೇರೆ ಪಸ್ಕಪ್ಪ ಮನುಷ್ಯನ ಪೆಟ್ಟಿಗೆ
ಇರುವಾಗ ಎಲ್ಲರಿಗೂ ಅಭಿಷೇಕಗಳು ಬರ್ಬೇಕಪ್ಪ. ಯಾವ್ದ ಸಹಾಯ ಬೇಕು ಎಲ್ಲ ಸಹಾಯ ಬಂದಿದ್ದಕ್ಕಾಗಿ ಸ್ತೋತ್ರಪ್ಪ. ದೇವರ ಅಪ್ಪ ಅಮ್ಮ ತಾರ್ ಕೊಟ್ಟೆ ಹಣ ಸಹಾಯ ಕೊಡಪ್ಪ. ದೇವರ ನಿನ್ ಬ್ಲೆಸ್ಸಿಂಗ್ಗಳು ಬರಲಪ್ಪ. ಜಮೀನನ್ನು ಆಶೀರ್ವಾದ ಮಾಡು, ಬ್ಲೆಸ್ಸಿಂಗ್ ಮಾಡಪ್ಪ. ದೇವರ ಆಲಯಕ್ಕೆ ಬಂದಿರುವಂತ ಎಲ್ಲ ಜನರನ್ನು ಬ್ಲೆಸ್ಸಿಂಗ್ ಆಶೀರ್ವಾದ ಮಾಡಪ್ಪ. ದೇವರ ಅಭಿಷೇಕಗಳಿಂದ ತುಂಬಿಸಪ್ಪ. ಹೌದಪ್ಪ, ದೇವರ ನಮ್ಮನ್ನು ಕಾದು ಕಾಪಾಡಿದ್ದಕ್ಕಾಗಿ ಸ್ತೋತ್ರಪ್ಪ. ಎಲ್ಲ ಜನರಿಗೆ ನೀನು ಮುಟ್ಟಿ ಬ್ಲೆಸ್ಸಿಂಗ್ ಗಳಿಂದ ತುಂಬಿಸಿದ್ದಕ್ಕಾಗಿ ಸ್ತೋತ್ರಪ್ಪ. ದೇವರ ನಿನ್ನ ಅಭಿಷೇಕ ಇಡೀ ಜನರ ಮೇಲೆ ಇಟ್ಟಿದ್ದಕ್ಕಾಗಿ ಸ್ತೋತ್ರಪ್ಪ. ದೇವರ ಬಸ್ಕಾಬಕ್ಕೆ ಎಲ್ಲ ಜನರುಗಳು ಬಂದಿದ್ದಕ್ಕಾಗಿ ನಿನಗೆ ಕೋಟ್ಯಾನು ಕೋಟಿ ಸ್ತೋತ್ರಪ್ಪ. ದೇವರ ನಿನ್ನ ಅಭಿಷೇಕಗಳಿಂದ ತುಂಬಿಸಪ್ಪ. ಹಾಲೆಲೂಯಾ. ರಬ 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 ಹೋಲಿ ಗೋಸ್ಟ್ ರಬ ರಬ ಹಾಲೆಲೂಯಾ ಹಾಲೆಲೂಯಾ. ಥ್ಯಾಂಕ್ ಯು ಜೀಸಸ್. ಗ್ಲೋರಿ ಗಾಡ್ ಹಾಲೆಲೂಯಾ. ಗ್ಲೋರಿ ಫಾದರ್ ಎಲ್ಲ ಮೇಲಿನ ಅಭಿಷೇಕಗಳಿಂದ ತುಂಬಿಸಪ್ಪ. ಗ್ಲೋರಿ ಫಾದರ್ ಹಾಲೆಲೂಯಾ. ಆಮೆನ್. ಯೇಸುವಿನ ಪ್ರಾರ್ಥಿಸುತ್ತೇನೆ ತಂದೆ. ಚಪ್ಪಾಳೆ ಬರ್ಲಿ Hallelujah. ನೋಡ್ರಿ, ಸಂಡೇ ಸ್ಕೂಲ್ ಇಲ್ಲ ರೀ. ಸರಿಯಾಗಿ ಮಂಡೆ ಒಳಗೆ ನಾನು ಹಾಕಿದ್ರೆ ಆಯಿಲ್ ಅದು ಕ್ಲೀನಾಗಿ ಕಾರ್ಡಿಯಾಲಜಿ ಒಳಗೆ ಹೋಗಿ ಅದು ಬಾಳಿಂದ ಹೊರಗಡೆ ಬರುತ್ತೆ. Amen. ದೇವರ ಆಶೀರ್ವಾದ ರೀ, ಭಾಗ್ಯದಾಯಕವಾದ. ಅದು ವ್ಯಸನವನ್ನು ಸೇರಿಸಲ್ಲ. Hallelujah. ಇವತ್ತು 50 ವರ್ಷದ ತಾತಾಗೆ ಒಂದು ಅಂಕಲ್ಗೆ ಪ್ರೇಯರ್ಗೆ ಹೋಗೋರು 15 ವರ್ಷದ ಪ್ರೇಯರ್ ಮಾಡ್ತಾರಂತೆ. ಒಂದು ಪ್ರೇಯರ್ ಮಾಡಿ, ನಾನು ಬರ ಮಾಡ್ತೀನಿ ಪ್ರೇಯರ್. ಅದಕ್ಕೆ ನಕ್ಯ ಪ್ರೇಯರ್ ಬರೋದಿಲ್ಲ, ಪ್ರೇಯರ್ ಬರೋಲ್ಲ. ನೀವೆಲ್ಲ ಪ್ರೇಯರ್ ಮಾಡ್ಬೇಕ್ರಿ. ನೋಡ್ರಿ, ಮಗು ಬಾಯಲ್ಲಿ ಹೆಂಗೆ ಬರುತ್ತೆ. ನಮ್ಮ ಚರ್ಚಲ್ಲಿ ಸಂಡೇ ಸ್ಕೂಲ್ ಇಲ್ಲ, ಕ್ಯಾಟಿಕಿಸಮ್ ಇಲ್ಲ, ಎಲ್ಲ ಇಂಜೆಕ್ಷನ್ ಆ ಮಾತ್ರಲ್ಲೇ ಐತೆ. ಮುತ್ಕೂನ್ಗೂ ಎಬ್ಬಿಸತ್ತೆ, ಚಿಕ್ಕವ್ರಿಗೆ ಎಬ್ಬಿಸತ್ತೆ, ಯವನಸ್ಥನ ರೆಡಿ ಮಾಡತ್ತೆ, ಎಲ್ಲ ರೆಡಿ ಆಗ್ಬಿಟ್ಟಿರ್ತಾರೆ. ಆಮೇನ್, ಪ್ರೈಸ್ ಅಲ್ಲ. ಹೋಗಿ ಆರಾಧಿಸಿರಿ ಅಂತ ಹೇಳ್ತಾನೆ ಫರೋ. ಅಂದರೆ ಅವನ ಕೈಲಿ ಮಾಡೋಕ್ಕಾಗಲಿಲ್ಲ. ಫೈನಲಿ ಗೇವ್ ಅಪ್. ಸೈತಾನ್ಕೆ ನಿನ್ನ ಹೋಲ್ಡ್ ಮಾಡೋಕ್ಕಾಗಿಲ್ಲ. ಆ ಥರ ಇಂಜೆಕ್ಷನ್ ಹಾಕ್ಬಿಡ್ತಾರೆ ದೇವ್ರು. ನೀನು ದೇವ್ರ ಪಕ್ಕ ನಿಂತ್ಕೋಬೇಕಷ್ಟೇ. Hallelujah. ಇವತ್ತು ಮೌನವಾಗಿರಿ. ಇವತ್ತು ನೋಡ ಐಗುಪ್ತರ ಇನ್ನು ಮುಂದೆ ನೋಡೋದೇ ಇಲ್ಲ. ಹೋಗಿ ಆರಾಧನೆ ಮಾಡಿ. ಸುಮ್ಮನೆ ಆರಾಧನೆ ಮಾಡಬೇಡಿ. 32ನೇ ವಾಕ್ಯ ಹೇಳ್ತಾನೆ, ಸುಮ್ಮನೆ ಅಲ್ಲ ಆರಾಧನೆ. ಸುಮ್ಮನೆ ಹೋಗಿ ಬಡ 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 ಅನ್ಬೇಡಿ. 32ನೇ ಲೆಕ್ಕದ ಅವನೇ ಉತ್ತರ ಕೊಡ್ತಾನೆ. ಏನು ಉತ್ತರ? ನೀವು ಕೇಳಿಕೊಂಡಂತೆ ನೀವು ಕೇಳಿಕೊಂಡಂತೆ ನಿಮ್ಮ ಕುರಿ ದನಗಳನ್ನು ತೆಗೆದುಕೊಂಡು ಹೋಗಬಹುದು, ಪೆಟ್ಟಿಗೆ ಬಂಗಾರಗಳನ್ನು ತೆಗೆದುಕೊಂಡು ಹೋಗಬಹುದು. ಇದಲ್ಲದೆ ನನ್ನ ಹಿತಕ್ಕಾಗಿಯೂ ನನ್ನ ಡಾರ್ಲಿಂಗ್ ಆಗಿ, ನನ್ನ ಬೇಬಿಗಾಗಿ ಪ್ರಾರ್ಥನೆ ಮಾಡಿ. ನನಗಾಗಿ ಸಹ ಪ್ರಾರ್ಥಿಸಿ. ನನಗೂ ಪ್ರೇ ಮಾಡಿ. ಪಿಶಾಚಿ ಬಂದು ನಿಮ್ಮನ್ನ ಕೇಳ್ತಾ, ನನಗೆ ಪ್ರೇ ಮಾಡು ನೇತ್ರ. ತುಂಬಾ ನೇತ್ರ ಗಿಟ್ಟ ಕೇಕೋ, ಸಿಂಧು ಗಿಟ್ಟ ಕೇಕೋ, ಜಬೋ ಪಂಡು ಬಾರಕ್ಕೆ ಪಿಶಾಚಿ ತಡಕ್ರ ಅಪ್ಪಡಿ ಅವನ್ನೇ ಯಾವ್ಯಾದಿ. ಇದೆಲ್ಲ ಅಧಿಕಾರದಲ್ಲಿ ಉಪಯೋಗ ಮಾಡ್ಬೇಕು. ನೀವೆಲ್ಲ ಅಧಿಕಾರ ಚಲಾವಣೆ ಮಾಡಬೇಕು. ಇದನ್ನು ಮಾಡಿರೋದು ಹೆಂಡತಿ ಮೇಲೆ ಚಲಾವಣೆ ಮಾಡಿ ಒದಿಯೋದೇನು, ಕಿಕ್ ಮಾಡೋದೇನು. ನನಗೆ ಚೆನ್ನಾಗಿ ಓದಿದ್ದೀನಿ ಬರ, ಎರಡಲ್ಲೂ ಉದುರೋಯ್ತು ಬತ್ತ ಅವಳಿಗೆ. ಅವಳನ್ನ ಹೊಡಿಯೋಕೆ ನಿನ್ಗೇನು ಬಾಕ್ಸರ್ಗೆ ಕರ್ಕೊಂಬಂದವ್ರೆ. ಆಮೇಲೆ ನನಗಾಗಿ ಪ್ರಾರ್ಥಿಸಿ. ಪಿಶಾಚಿ ಬಂದು ಅಡ್ಡ ಬೀಳತ್ತೆ ನಿನ್ನ ಮುಂದೆ. ಏನು ಮಾಡಬೇಡ, ನನ್ನ ಹೋದವ್ರು ನೋಡಿ ಪ್ರೇ ಮಾಡೋ, ನನ್ನ ಬಿಟ್ಬಿಡು, ನಾನು ಬಿಟ್ಟಿದ್ದೀನಲ್ಲ, ಬಿಟ್ಬಿಡು. ಅಯ್ಯೋ ಬಿಟ್ಟಾಯ್ತಲ್ಲ, ಹೋಯ್ತೀನಿ, ಹೋಗು. ಎಲ್ಲೋಗೋದು ಕೇಳ್ತಾಯಿದ್ದು ನನ್ನ. ಇಲ್ಲಿ ನೀವು ನೋಡಿದ್ರಿ, ನೀವೆಲ್ಲ ನೋಡಿದ್ರಿ. ಅಪ್ಪ ಇದೆಲ್ಲ ನೀವು ಬಿಡಿಸ್ಬೇಕು. ಅದೆಲ್ಲ ಫೋನ್ ಮಾಡಿಬಿಟ್ಟು, ಬ್ರದರ್ ಇಲ್ಲಿ ದೆಬ್ಬ ಬಂದ್ಬಿಡೈತೆ, ಏನು ಮಾಡಲಿ ಅಂತ ನನಗೆ ಫೋನ್ ಮಾಡೋದಲ್ಲ. ಲೇತ ಸೌಮ್ಯ ಸ್ವಾತಿ ಅವರೇ, ಯಾರು ಮೈಸೂರದ ಫೋನ್ ಮಾಡಿಬಿಟ್ಟವನೆ, ಎದ್ರಿ ಫೋನ್ ಮಾಡೋನು. ಅವನು ನೋಡಿದ್ರೆ ಯಾವುದು ಮೈಸೂರಲ್ಲಿ ದೊಡ್ಡ ಆರ್ಮಿಲಿ ದೊಡ್ಡ ಯುದ್ಧಗಳು ಮಾಡಿ ಬಂದವರು ಲೆಫ್ಟಿನೆಂಟ್ ಕರ್ನಲ್ ಅವರು ರಿಟೈರ್ಡ್ ಆಗ್ಬಿಟ್ಟವ್ರೆ. ಒಂದೇ ಫೋನು, ರಾತ್ರಿ 3 ಗಂಟೆಯಿಂದ ಬೆಳಗ್ಗೆ 6 ಗಂಟೆವರೆಗೆ ಫೋನು. ಏನೋ ಅಂತ ಫೋನ್ ಎತ್ತಿದ್ರೆ, ಯಾರೋ ನಿಂಬೆಹಣ್ಣು ಹಾಕಿ ಹೋಗ್ಬಿಟ್ಟಿದ್ದಾರೆ ಪಾಸ್ಟ್ರೇ. ಅಯ್ಯೋ ಬಡ್ಡಿ ಮಗನೇ, ಅಷ್ಟೋ ದೊಡ್ಡ ಗನ್ ಎತ್ಕೊಂಡು ಬಾಂಬ್ ಎತ್ಕೊಂಡು ದೇಶಕ್ಕೆ ಹೋರಾಡಿದ್ದ ಧೀರ ನೀನು, ವೀರ ನೀನು. ಇಲ್ಲಿ ನೋಡಿದ್ರೆ 25 ಪೈಸೆ ನಿಂಬೆಹಣ್ಣಿಗೆ ಎದುರುಕೊಂಡು ಕುಂಜಿ ಮರಿತಾರ, ನಾಯಿ ಮರಿತಾರ, ಕೊತ್ಕೊಂಡು ಅಯ್ಯೋಯ್ಯೋ ಬೇಡಪ್ಪ. ಕೊನೆ ಮೈಸೂರಿಗೆ ಹೋಗಿದ್ದಾಯ್ತು ನಾನು. ಮೈಸೂರಿಗೆ ಹೋಗಿ ಇವಾಗಲ್ಲ ಗೀತವ್ರೆ, ತುಂಬ ವರ್ಷಗಳಿಂದ ಹೋಗಿ ಎಲ್ಲೋಯ್ತು. ಅಯ್ಯೋ ಒಳಗೆ ಹೋಗಬೇಡಿ ಅಂದರೆ ಅದರಿಂದ ಏನೋ ಒಂಥರ ಕಣ್ಣೊಳಗೆ ಅವ್ನು ಇದಾಗ್ತಾಯಿದೆ, ಹಿಪ್ನಟೈಸ್ ಥರ ಆಗ್ತಾಯಿದೆ. ಅಪ್ಪನಿಗೆ ಏನೋ ಮಂತ್ರ ಮಾಡಿ ಹಾಕೋಗ್ಬಿಟ್ಟವ್ರು. ನಿಂಬೆಹಣ್ಣು ಬಂದರೆ ಏನು ವರಿ ಮಾಡಬೇಡಿ. ಎಂಥ ವಿಧವಾದ ಮಂತ್ರ ಹಾಕಿದ್ರೆ ಎದುರೋ ಅವಶ್ಯಕತೆ ಇಲ್ಲ. ಸಹಿತ ನಿಮ್ಮ ಕಾಲು ಕೆಳಗೆ ಬಂದ್ಬಿಟ್ಟಾಯ್ತು.
ಭಾಳ ಕೆಳಗೆ ಬಂದ್ಬಿಡಾಯ್ತು. ಪವರ್ ಆಫ್ ಡೆವಿಲ್, ಪವರ್ ಆಫ್ ಮನಿ ಆ್ಯಂಡ್ ಪವರ್ ಆಫ್ ಗಾಡ್. ವಾಟ್ ಇಸ್ ದ ಪವರ್ ಆಫ್ ಡೆವಿಲ್ ಆ್ಯಂಡ್ ಪವರ್ ಆಫ್ ಮನಿ ಆ್ಯಂಡ್ ಪವರ್ ಆಫ್ ಗಾಡ್? ಪವರ್ ಆಫ್ ಡೆವಿಲ್ ಮೀನ್ಸ್ ಸೈತಾನ ಶಕ್ತಿ. ಅಂದರೆ ಸೈತಾನ್ ಯಾವಾಗಲೂ ನಿಮ್ಮನ್ನು ತನ್ನ ಕಾಲು ಕೆಳಗಿಡಕ್ಕೆ ಇಷ್ಟಪಡ್ತಾನೆ. ಈ ವಾಂಟ್ ಟು ಆಲ್ವೇಸ್ ಅಪ್ರೆಸ್ ಯು ಆ್ಯಂಡ್ ಈ ವಾಂಟ್ಸ್ ಟು ಕೀಪ್ ಯು ಅಂಡರ್ ಹಿಸ್ ಫೀಟ್. ದಟ್ ಈಸ್ ದ ಪವರ್ ಆಫ್ ಡೆವಿಲ್. ಅದು ದೇವ್ರು ಹೇಳ್ತಾರೆ, ಶಾಂತಿದಾಯಕನಾದ ದೇವರು ಅತಿ ಶೀಘ್ರದಲ್ಲಿ ಸೈತಾನನನ್ನು ನಿಮ್ಮ ಕಾಲಿ ಕೆಳಗೆ ತುಳಿಸಿ ಬಿಡು. ಉಲ್ಟಾ ಮಾಡ್ಬಿಟ್ರು ದೇವರು. परमेश्वर खुदा उल्टा किया. ಸೈತಾನ್ ತುಮಾರ ಚರಣ ಮೇ ಬಾ ನೀಚೆ ಆಗಿಯಾ, ಅವನು ನಿನ್ನ ಕಾದು ಕೆಳಗಿದ್ದಾನೆ, ನೀನೇನು ಮಾಡೋಕ್ಕಾಗಲ್ಲ. ದಟ್ ಈಸ್ ದ ಪವರ್ ಆಫ್ ಡೆವಿಲ್. ನೆಕ್ಸ್ಟ್ ಪವರ್ ಆಫ್ ಮನಿ. ಹಣ ಅದು ನಿನ್ನ ಆಳಬಾರ್ದು, ನೀನು ಹಣನ ಆಳಬೇಕು. ಹಣದಾಸೆ ಎಲ್ಲ ಕೆಟ್ಟತನಕ್ಕೆ ಮೂಲವಾಗಿದೆ. ಅದಕ್ಕೆ ಫೇವರ್, ಫಸ್ಟ್ ಫೇವರ್ ಬಂದ್ಬಿಡತ್ತೆ ನಿಮಗೆ. ಫೇವರ್ ಬಂದ್ರೆ ನೆಕ್ಸ್ಟ್ ಫೇವರ್ ಹಿಂದ್ಗಡೆ ಹಣ ಬಂದ್ಬಿಡುತ್ತೆ. ದಯೆ ಬಂದ್ಬಿಡ್ತು ಅಂದ್ರೆ ದಯೆ ಹಿಂದ್ಗಡೆ ಹಣನು ಕೂಡ ಆಟೋಮೆಟಿಕ್ ಆಗಿ. ಸೊ ಪವರ್ ಆಫ್ ಮನಿ, ದ ಮನಿ ಶುಡ್ ನಾಟ್ ರೂಲ್ ಯು, ಯು ಹ್ಯಾವ್ ಟು ರೂಲ್ ದ ಮನಿ. ಹಣ ನಿನ್ನ ಅಧೀನದಲ್ಲಿ ಇರಬೇಕೆ ವಿನ ನೀನು ಹಣದ ಅಧೀನದಲ್ಲಿ ಇರಬಾರ್ದು. ಮೊದಲನೇ ಗೇಟು, ಸಾವು ಕೊನೆ ಗೇಟು, ನಡುವೆ ಬರೋ ಹೆಂಡತಿ ಟೋಲ್ ಗೇಟು. ಕಡಿವಾಣ ಆಗ್ತಾಳೆ, ಕಾಸು ಎಷ್ಟು ಖರ್ಚು ಮಾಡಿದೆ, ಸಂಬಳ ಎಷ್ಟು ಬಂತು, ಯಾರಿಗೆ ಎಷ್ಟು ಕೊಟ್ಟೆ, ಯಾಕೆ ಇಷ್ಟು ಕಮ್ಮಿ ತಂದಿದ್ಯಾ, ಯಾಕಿದಲ್ಲಿ 6 ರೂಪಾಯಿ ಕಮ್ಮಿ ಇದೆ. ಅಮ್ಮ ಮನೇಲಿ ಟೀಚರ್ ಆಗಿದ್ರು, ಮದುವೆ ಆಗಿದ್ದೆ, ಹೆಂಡತಿ ಬಂದು ಪ್ರಿನ್ಸಿಪಾಲ್ ಆಗ್ಬಿಟ್ಲು, ಅತ್ತೆ ಬಂದು ವಾರ್ಡನ್ ಕಡ್ಡಿ ಹಿಡ್ಕೊಂಡಿರ್ತಾರೆ. ಪವರ್ ಆಫ್ ಮನಿ, ಅಧೀನ ನಿನ್ನ ಅಧೀನದಲ್ಲಿರಬಾರ್ದು. ಮೂರನೇದು ದ ಪವರ್ ಆಫ್ ಗಾಡ್. ವಾಟ್ ಈಸ್ ದ ಪವರ್ ಆಫ್ ಗಾಡ್? ಲಾರ್ಡ್, ಇಟ್ಸ್ ನಾಟ್ ದ ಮನಿ, ಇಟ್ಸ್ ನಾಟ್ ದ ಡೆವಿಲ್, ಇಟ್ಸ್ ಮೀ, ಐ ಆಮ್ ಅಂಡರ್ ಯುವರ್ ಫೀಟ್ ಲಾರ್ಡ್. ನಾನು, ನನ್ನ ಹಣ ಯಾವುದು ನಿನ್ನ ಮುಂದೆ ಇಲ್ಲಪ್ಪ. ಕಾಣಿಕೆ ಅಂದ್ರೆ ಏನು ಗೊತ್ತಾ ಮಕ್ಕಳೇ? ಇದೊಂದು ರಿವೀಲ್ ಮಾಡ್ತೀನಿ ಸೀಕ್ರೆಟ್. ನೀನೇ ನಾನು ರೂಲ್ ಮಾಡಬೇಕು. ಯು ಆರ್ ದ ರೂಲ್ ಆ್ಯಂಡ್ ದ ರೈನರ್ ಆಫ್ ಮೈ ಹಾರ್ಟ್. ನನ್ನ ಕುಟುಂಬಕ್ಕೆ, ನನ್ನ ಮನೆತನಕ್ಕೆ ಇನ್ನು ಹಣ ನಮ್ಮನ್ನ ಆಳಲ್ಲ. ಈ ಕಾಣಿಕೆ ಕೊಡಬೇಕಾ ಏನು ತೋರಿಸುತ್ತೆ ಮುತ್ತೋರೆ? ಹಣ ನನ್ನ ದೇವ್ರ ಪಾದಕ್ಕೆ ಇಡಬೇಕಾದ್ರೆ ನೀನು ಅಲ್ಲಿರಬೇಕು, ಇಲ್ಲಿರಬಾರ್ದು. ಹಣ ಮುಖ್ಯ ಅಲ್ಲ ನನಗೆ. ಮನಿ ಇಸ್ ನಾಟ್ ದ ಮೇನ್ ಥಿಂಗ್, ದ ಮ್ಯಾಟರ್ ಇಸ್ ಗಾಡ್. ನನಗೆ ದೇವರು ಮುಖ್ಯ. ಆ ಕಾಣಿಕೆ ನೀವು ತರಬೇಕಾದ್ರಲ್ಲ ಸೈತಾನ್ಗೆ ಚಪ್ಪಲಿ ಹೊಡೆದಂಗಿರುತ್ತೆ. ಇರಿ ಅಲ್ಲೆಲ್ಲಿ ಹೇಳ್ಬೇಡಿ. ನೀವು ಕಾಣಿಕೆ ತಂದಾಗೆಲ್ಲ ಸೈತಾನಿಗೆ ಚಪ್ಪಲಿಲಿ ಹೊಡೆದಂಗಿರುತ್ತೆ. ನೀವು ಕಾಣಿಕೆ ಕೊಡದೇ ಇದ್ರೆ ಸೈತಾನ್ ನಿಮ್ಮ ಚಪ್ಪಲಿ ಹೊಡೆದಂಗಿರುತ್ತೆ. ಅದಕ್ಕೆ ಸಪ್ಪ ಹೇಳ್ತಾರೆ, ನೋ ಒನ್ ಶುಡ್ ಪ್ರೆಸೆಂಟ್ ಬಿಫೋರ್ ಮೀ ವಿತೌಟ್ ಅನ್ ಆಫರ್. ಕಾಣಿಕೆ ಇಲ್ಲದೆ ಯಾರು ನನ್ನನ್ನು ಬಳಿಗೆ ಬಾ. ಒಂದು ವೇಳೆ ಕಾಣಿಕೆ ಇಲ್ಲದೆ ಬಂದರೆ ಸೈತಾನ್ ನಿಮಗೆ ಚಪ್ಪಲಿ ಹೊಡೆದಂಗೆ ಇರುತ್ತೆ, ಒಡ್ಸ್ಕೊಳ್ಳಿ ಅಂತಾನೆ. ಅದಕ್ಕೆ 430 ವರ್ಷ ಒಡ್ಸ್ಕೊಂಡ್ರಿ ನನ್ನ ಮಕ್ಕಳು. ಒಡ್ಸ್ಕೊಂಡು ಗುಲಾಮರಾದರು. ಯಾಕೆ? ಇವರಪ್ಪ ಸರಿ ಇರಲಿಲ್ವಾ? ಯೋಸೆಫ್ ಸರಿ ಇರಲಿಲ್ವಾ? ದೇಶನ ಆಳ್ದಾರೆ 110 ವರ್ಷವರೆಗೆ ದೇಶ ಆಳ್ದವನು. ಯೋಸೆಫನ ತಲೆ ಮೇಲೆ 35 kg ಕಿರೀಟ ಬಂಗಾರ ಇತ್ತು. ಇದೇ ದೇಶಕ್ಕೆ ಅವನು ಆಳ್ದ, ಇದೇ ಐಗುಪ್ತ ದೇಶಕ್ಕೆ ಅರಸನಾದ. ಹೌ ಇಟ್ ವಾಸ್ ಪಾಸಿಬಲ್? ಬಿಕಾಸ್ he kept God as a priority in his heart. ತನ್ನ ಹೃದಯದಲ್ಲಿ ದೇವರೇ ದೊಡ್ಡವನು, ದೇವರಿಗಿಂತ ದೊಡ್ಡದು ಯಾವುದೇ ಇಲ್ಲ ಅಂತ ಹೇಳಿ ದೇವನ ಇಟ್ಟಿದ್ದಕ್ಕೆ ಇಡೀ ದೇಶವನ್ನೇ ಅವನ ಕಾಲ್ ಕೆಳಗೆ ತಂದ್ರು. God brought the entire Egyptian, the nation, under the feet of Joseph. Because Joseph kept God as a supreme priority. ನನ್ನ ಜೀವಾಧಾರದ ಮುಖ್ಯ ಸ್ಥಾನ, ಅಗ್ರಸ್ಥಾನ, ಎಲ್ಲ ಮಹಿಮೆ ಆ ಯೇಸುವಿಗೆ ಅಂತೇಳಿನೇ. ಆ ಯೇಸುವಿಗೆ ತಲೆಬಾಗಿ ಚರ್ಚಿಗೆ ಬಂದಾಗ ಹಿಂಗೆ ಬರ್ಬೇಕು. ನೀವು ಪರವಾಗಿಲ್ಲ, ಬಂದೆ ನಮಸ್ಕಾರ ಮಾಡಿ. ಸೈತಾನ್ ನಿನ್ನ ಕಾಲ ಕೆಳಗೆ ಬರಬೇಕು, ನೀನು ಮಾತ್ರ ದೇವ್ರ ಪಾದದಲ್ಲಿ ಇರಬೇಕು. ಪ್ರತಿ ಬಾರಿ ನೀನು ಕಾಣಿಕೆ ಹಾಕಬೇಕಾದ್ರೆ ಸೈತಾನ್ को तुम थप्पड़ मारते हैं. देखा ना आया क्या? Are you there with me? Whenever you are bringing an offering, you are beating the devil with the chappals and giving glory to God. ಲೋಕದ ಜನ ಹಣನ ಪೂಜೆ ಮಾಡ್ತಾರೆ, ಹಣನ ಆರಾಧಿಸ್ತಾರೆ. ಬಟ್ಟೆ ಎಲ್ಲವನ್ನ ಕೊಟ್ಬಿಟ್ರು. ಒಂದೇ ರಾತ್ರಿಯಲ್ಲಿ ಇವರೆಲ್ಲ ಮಿಲಿಯನರ್ಗಳಾಗ್ಬಿಟ್ರಿ. ಇದು ಬೇಕಾ ಇವ್ರಿಗೆ ಇಷ್ಟು ದುಡ್ಡು? ಹೋಗಿ ಕಾಸು ಕೊಟ್ಟು ತೊಗೊಂಬಂದ್ರದ ನೀರು ಸಿಗ್ತಿಲ್ಲ. ಕಾಸು ಐತೆ ಕೈಯಲ್ಲಿ, ನೀರು ಸಿಗ್ತಾ ಇಲ್ಲ. ಆಮೇಲೆ ದೇವ್ರು ಹೇಳ್ತಾರೆ ನೀರು ಬರಲಿ, ನೀರು ಬಂತು. ಆಮೇಲೆ ಹೇಳ್ತಾರೆ ದೇವರು,
ಹಣ ನಿಮಗೆ ಮುಖ್ಯ ಅಲ್ಲ, ನಾನೇ ಮುಖ್ಯ ನಿಮಗೆ. Hallelujah. ಹಣ ಇದ್ದೀನಿ ಏನು ಕೊಂಡ್ಕೊಳಕ್ಕಾಗಲ್ಲ. ನಾನಿರೋವರೆಗೂ ನೀರು ಬರುತ್ತೆ, ರೊಟ್ಟಿನೂ ಬರುತ್ತೆ, ಲಾಭಕ್ಕೆಗಳು ಬರುತ್ತೆ. ಆಮೆನ್. ಏನಕ್ಕೆ ಕೊಟ್ಟರು ಇವ್ರಿಗೆಲ್ಲ ಇಷ್ಟು ಇದನ್ನ ಒಡವೆಗಳನ್ನ? ಹೇಳಿ, ಏನಕ್ಕೆ ಕೊಟ್ಟರು? ಕೇಳಿ, ಏನಕ್ಕೆ ಕೊಟ್ಟರು ಒಡವೆಗಳು? ಏನಕ್ಕೆ ಕೊಟ್ಟರು? ಜೋರ ಕೇಳಿ, ಏನಕ್ಕೆ ಕೊಟ್ಟರು? ಏನಕ್ಕೆ ಕೊಟ್ಟರು ದೇವರು? ಸತಿ ಕೇಳಿ. ಏನಕ್ಕೆ ಕೊಟ್ಟರು ದೇವರು? ಏನಕ್ಕೆ ಕೊಟ್ಟರು ದೇವರು? ಪಾಸ್ಪೋರ್ಟ್ ಮಾಡ್ಕೊಂಡು ದುಬೈಗೆ ಹೋಗೋದಕ್ಕಾಗಿ ಕೊಟ್ಟರು. ದೇವರ ರಾಜ್ಯ ಕಟ್ಟೋದಕ್ಕಾಗಿ. ಏನಕ್ಕೆ ಕೊಟ್ಟರು? ಹೊನ್ನಪ್ಪ ಅವರೇ, ಯಾಕೆ ಕೊಟ್ಟಿರ್ಬೋದು? 22 kg ಜೋಳ ಒಬ್ಬೊಬ್ರು ಕೊಟ್ಟವ್ರೆ. ಒಬ್ಬೊಬ್ಬ ಹುಡುಗನ ಕೈಯಲ್ಲಿ 10 ಉಂಗುರುಗಳು, 10+10+10 30 ಉಂಗುರುಗಳು ಹಾಕ್ಕೊಂಡು ಜಾ ಅಲೆಯಲ್ಲಿ ಅದು ಆರಾಧನೆ ಮಾಡಿ ಕಾಡೊಳಗೆ ಹೋಗ್ತಾರೆ. ಯಾಕೆ ಕೊಟ್ಟರು? ಅದು ಅವ್ರ ರಾಜ್ಯಕ್ಕಾಗಿ ಕೊಡ್ತಾರೆ. ಅವ್ರ ರಾಜ್ಯಕ್ಕಾಗಿ. 35ನೇ ಅಧ್ಯಾಯಕ್ಕೆ ಬನ್ನಿ. ಮೋಶೆಯು ಹಾ. ಇಸ್ರಾಯೇಲ್ಯರ ಹಾ. ಸರ್ವ ಸಮೂಹಕ್ಕೆ ಹಾ. ಹೀಗೆಂದನು, ಹಾ. ಯೆಹೋವನು ಹಾ. ಆಜ್ಞಾಪಿಸುವುದೇನೆಂದರೆ, ನೀವು ನಿಮ್ಮೊಳಗೆ ನಿಮ್ಮ ನಿಮ್ಮೊಳಗೆ ಯೆಹೋವನಿಗೆ ಕಾಣಿಕೆಯನ್ನು ಎತ್ತಿ ಕೊಡಬೇಕು. ಸುಮ್ಮನೆ ಹಂಗೆ ಕೊಡೋದಲ್ಲ, ಎತ್ತಿ ಕೊಡಬೇಕು. ನೆಕ್ಸ್ಟ್, ಮನಪೂರ್ವಕವಾಗಿ ಕಾಣಿಕೆಯನ್ನು ಕೊಡುವುದಮೇಲೆ ತರಬೇಕು. ಯೆಹೋವನಿಗೆ ಹಾ. ತರಬೇಕಾದ ಆ ಕಾಣಿಕೆಯು ಹಾ. ಎಂತದ್ದಾಗಿರಬೇಕೆಂದರೆ, ಹಾ. ಚಿನ್ನ, ಬೆಳ್ಳಿ, ತಾಮ್ರ ಎಂಬ ಲೋಹಗಳು, ನೀಲಿ ದ್ರೋಮ, ರಕ್ತವರ್ಣಗಳುಳ್ಳ ದಾರಗಳು, ಹಾ. ನಾರು ಬಟ್ಟೆಗಳು, ಹಾಡು ಕೂದಲಿನ ಬಟ್ಟೆಗಳು, ಹದ ಮಾಡಿರುವ ಕೆಂಪು ಬಣ್ಣದ ಕುರಿದೋಗಲುಗಳು, ಹಾ. ಕಡಲು ಹಂದಿಯ ತೋಗಲುಗಳು, ಜಾಲಿ ಮರವು, ದೀಪಕ್ಕೆ ಬೇಕಾದ ಎಣ್ಣೆಯು, ಅಭಿಷೇಕ ತೈಲಕ್ಕೆ ಮತ್ತು ಪರಿಮಳ ಧೂಪಕ್ಕೆ ಬೇಕಾದ ಸುಗಂಧ ದ್ರವ್ಯಗಳು, ಮಹಾಯಾಜಕನ ಕವಚಕ್ಕೆ ಬೇಕಾಗಿರುವ ರತ್ನಗಳು, ಚೀಲದ ಪದಕದಲ್ಲಿ ಕೆತ್ತಬೇಕಾಗಿರುವ ನಾನಾ ರತ್ನಗಳು, ಇವುಗಳೇ. ಎಲ್ಲ ಭಗವಂತ ಕೊಡೋದು ಕೊಟ್ಟ ಭಗವಂತ ಮತ್ತೆ ಕಿತ್ಕೊಂಡ ಕಣೋ. ಅವಾಗ ನೀವು ಒಂಥರ ಬ್ಯಾಂಕ್ ಇದ್ದಂಗೆ, ಸೊಸೈಟಿಗಳಿದ್ದಂಗೆ ನಿಮ್ಮ ಕೈಲಿ ಕೊಟ್ಟಿರ್ತಾರೆ ಆಸ್ತಿನ. ಅವ್ರಿಗೆ ಯಾವಾಗ ಬೇಕೋ ಯೂಸ್ ಮಾಡ್ತಾರೆ. ಅವ್ರು ನಾವು ಒಂಥರ ಬ್ಯಾಂಕ್ ಇದ್ದಂಗೆ. ನಾವು ಅಪ್ಪ ಓಪನ್ ಮಾಡಿ ತಗೊಳ್ತಾರೆ ಮನುಷ್ಯರು. ಹೌ ವಂಡರ್ಫುಲ್ ಇಟ್ ಇಸ್. ಏನು ತಿನ್ನಬೇಕು, ಏನು ಕುಡಿಬೇಕು, ಏನು ಓದ್ಕೋಬೇಕು ಚಿಂತೆ ಮಾಡಬೇಡಿ. ಮೊದಲು ದೇವರ ರಾಜ್ಯಕ್ಕಾಗಿ ನೀತಿಗಾಗಿ ತೌಕಪಡಿರಿ. 35ನೇ ಅಧ್ಯಾಯ ಬೈರೇಶ್ವರ ಏನು ಮಾಡ್ತಾ ಇದ್ದಾರೆ? ಮಂಜೂಷ ಪೆಟ್ಟಿಗೆ ಮಾಡ್ತಾ ಇದ್ದಾರೆ. ದೇವ್ರು ಹೇಳ್ತಾರೆ, ನಾನು ನಿಮ್ಮ ಮಧ್ಯದಲ್ಲಿ ಬಂದು ಇಳ್ಕೊಳ್ತೀನೋ, ಟೆಂಟ್ ಮಾಡ್ಕೊಳ್ತೀನಿ, ನಿಮ್ಮ ಜೊತೆ ಇರಬೇಕಣೋ. ಅಲ್ಲಿ ಇದ್ದಿದ್ದು ಬೋರ್ ಆಗ್ಬಿಟ್ಟಿದೆ ಸರ್, ನಿಮ್ಮ ಜೊತೆ ಇರಬೇಕು ಶೆಟ್ರೆ, ನಿಮ್ಮ ಜೊತೆ ಹೊರಡಬೇಕು. ಅದಕ್ಕೆ ಒಂದು ಗುರುತು ಮಾಡಿ, ಆ ಗುರುತಿಗೆ ಒಂದು ಟ್ಯಾಬರ್ನೇಕಲ್ ಗುಡಾರ ಮಂಜೂಷ ಪೆಟ್ಟಿಗೆ ಮಾಡಿ ಒಂದು ಗುಡಾರ ಹಾಕಿ, ಆ ಗುಡಾರದಲ್ಲಿ ಚಿನ್ನದ ಪೆಟ್ಟಿಗೆಯಿಂದ ಮಾಡಿ ನಿಮ್ಗೆ ಬೇಕಾದ ಎಲ್ಲ ವಸ್ತುಗಳನ್ನ ತಗೊಂಬನ್ನಿ ಅಂತೇಳಿ ಅಪ್ಪ ಅವ್ರ ಹತ್ರ ಕೇಳ್ತಾರೆ. ಕೊಟ್ಟರು ಮತ್ತೆ ಅವರೇ ಕೇಳ್ತಾರೆ. ಇವ್ರಿಗೆ ಎಲ್ಲಿಂದ ಬಂತು? ಕಷ್ಟಪಟ್ರ? ಇಲ್ಲ, ಓಸಿಲ್ ಸಿಕ್ತಿದಲ್ಲ. ಓಸಿಲ್ ಸಿಕ್ಕಿದ ಮೇಲೆ ಇವಾಗ ಅವ್ರಿಗೆ ಟೆಸ್ಟು. ನಿಮ್ಮ ಹತ್ರ ಎಲ್ಲ ಆಸ್ತಿ ಗೀತಾ ಅವರೇ, ರಘು ಅವರೇ, ಅದು ಏಸಪ್ಪ. ಅದು ನಿಮ್ಮ ಹತ್ರ 3 ಮಕ್ಕಳು, ನೀವು ಬಿಗ್ ಬಜಾರಲ್ಲೋ ಇಲ್ಲ ಅಂದರೆ ಆನೆಕಲ್ಲಿಂದನೋ ಪರ್ಚೇಸ್ ಮಾಡೋ ಮಗುನ ತರಲಿಲ್ಲ. ಇಟ್ ಈಸ್ ಬಿ ಗಿವನ್ ಆಸ್ ಅ ಗಿಫ್ಟ್ ಫಾರ್ ಯು. ದೇವರಾಗೆ ಗರ್ಭದಲ್ಲಿ ಹಾಕಿದ ಮಗು ಅದು. ನಿಮ್ಮ ಹತ್ರ ಸೊತ್ತು, ಬೆಳ್ಳಿ, ಬಂಗಾರ, ಒಡವೆ ಎಲ್ಲ ಅಪ್ಪ ನಿಮ್ಮ ಕೈಯಲ್ಲಿ ಸ್ಟೋರ್ ಮಾಡಿ ಇಟ್ಟಿದ್ದಾರೆ. ಜ್ಞಾನೋಕ್ತಿ 13ನೇ ಅಧ್ಯಾಯ 22ನೇ ವಾಕ್ಯ ಓದಿಮ್ಮ. ದುಷ್ಟರ ಆಸ್ತಿಗಳನ್ನು ದೇವರು ತಾನು ಪ್ರಿಯ ಪಡುವ. ಓದಿಮ್ಮ 13:22. ಒಳ್ಳೆಯವನ ಆಸ್ತಿ ಸಂತತಿಯವರಿಗೆ ಬಾಧ್ಯ. ಒಳ್ಳೆಯವನ ಆಸ್ತಿ ಯಾರು? ಒಳ್ಳೆಯವರ ಆಸ್ತಿ ಐಗುಪ್ತವರು ಒಳ್ಳೆಯವರು. ಅವ್ರ ಆಸ್ತಿ ಯಾರಿಗೆ? ದೇವರ ಮೇಲೆ ಪ್ರೀತಿ ಇಡೋನ್ಗೆ ಕೊಡ್ತೀನಿ. ಟ್ರಾನ್ಸ್ಫರ್ ಮಾಡ್ತಾರೆ ಆಸ್ತಿನ. ಅದಕ್ಕೆ ಸಪಟ್ಟೆ ಏನು ತಿನ್ಬೇಕು, ಏನು ಕುಡಿಬೇಕು, ಸಹನ ಅವರೇ ಏನು ಹೊತ್ಕೊಳ್ಬೇಕಂದ್ರೆ ಚಿಂತೆ ಮಾಡಿ ಮೊದಲು ತವಕ ಪಡೀರಿ. ಆಗ ಇವೆಲ್ಲವುಗಳು ಅಪ್ಪ ನಂಗೆಲ್ಲ ಕೂಡಿಸ್ಕೊಟ್ಟಿದ್ದಾರೆ. ನಾನು ಯಾರಿಗಾನ ಕೆಲ್ಸಕ್ಕೆ ಹೋಗ್ತೀನಿ ಅಂದರೆ ನೀವು ಕೆಲ್ಸಕ್ಕೆ ಹೋಗಿ ಮೇಲೆ ಬಂದಿದ್ದೀರಾ ಅಂತಾರೆ. ಇಲ್ಲಪ್ಪ, ಕೆಲ್ಸಕ್ಕೆ ಹೋಗಿ ಬಂದಿಲ್ಲ, ನಾನು ಸೇವೆ ಮಾಡಿ ಅಪ್ಪನ ಪ್ರಾರ್ಥನೆಯಲ್ಲಿ ಇಟ್ಟು ದೇವ್ರ ದಯ ಬಂದಿದೆ ನನಗೆ. ನಾನು ಹೇಳ್ತೀನಿ, ನೀವೆಲ್ಲರೂ ಕೂಡ ಮಲ್ಟಿ ಮಿಲಿಯನ್ಗಳು ಆಗ್ತೀರ. ಆಶೀರ್ವಾದ ಬರುತ್ತೆ. ಎಲ್ಲ ಬೆಳ್ಳಿ ಬಂಗಾರ ಎಲ್ಲ ಜನ ತಂದು 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 ತಂದು
ಎಲ್ಲ ತಂದು ದೇವ್ರ ಸನ್ನಿಧಾನದಲ್ಲಿ ಕೊಟ್ಬಿಡ್ತಾರೆ. ಎಲ್ಲ ಕೊಟ್ಟು ಬೇರೆ ಇದೆಲ್ಲ ನಿಂದೆ ಅಪ್ಪ, ನಿನ್ನ ರಾಜ್ಯಕ್ಕೆ ಕೊಡ್ತೀವಿ ಅಂತೇಳಿ ಅರ್ಪಣೆ ಮಾಡಿಬಿಡ್ತಾರೆ. ಅರ್ಪಣೆ ಮಾಡಿ 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 ಕೊನೆಗೆ ಆ 36ನೇ ಅಧ್ಯಾಯದಲ್ಲಿ ಬನ್ನಿಮ್ಮ. ಇಸ್ರಾಯೇಲ್ಯರು ಪ್ರತಿದಿನ ಒತ್ತಾರೆಯಲ್ಲಿ ಮೋಶೆಯ ಬಳಿಗೆ ಬಂದು ಹೆಚ್ಚು ಕಾಣಿಕೆಗಳನ್ನು ಮನಪೂರ್ವಕವಾಗಿ ಕೊಡುತ್ತಿದ್ದರು. ಆಗ ದೇವ ಮಂದಿರದ ಕೆಲಸವನ್ನು ನಡೆಸುತ್ತಿದ್ದ ಆ ಜಾಣರೆಲ್ಲರೂ ತಮ್ಮ ತಮ್ಮ ಕೆಲಸವನ್ನು ಬಿಟ್ಟು ಮೋಶೆಯ ಬಳಿಗೆ ಬಂದು ಅವನಿಗೆ, ಯೆಹೋವನು ಆಜ್ಞಾಪಿಸಿದ ಕೆಲಸಕ್ಕೆ ಬೇಕಾದದಕ್ಕಿಂತಲೂ ಬಹಳ ಹೆಚ್ಚಾಗಿ ಜನರು ಕಾಣಿಕೆಗಳನ್ನು ತರುತ್ತಿರುತ್ತಾರೆಂದು ಹೇಳಲಾಗಿ, ಮೋಶೆ ದೇವ ಮಂದಿರದ ಕೆಲಸಕ್ಕಾಗಿ ಯಾವ ಪುರುಷನಾಗಲಿ ಸ್ತ್ರೀ ಆಗಲಿ ಇನ್ನು ಮುಂದೆ ಯಾವ ಕಾಣಿಕೆಯನ್ನು ಸಿದ್ಧಪಡಿಸಬಾರದೆಂದು ಅಪ್ಪಣೆ ಮಾಡಿ ಪಾಳೆಯದಲ್ಲಿ ಪ್ರಕಟಿಸಿ ಜನರ ಕಾಣಿಕೆಗಳನ್ನು ನಿಲ್ಲಿಸಿಬಿಟ್ಟನು. ನೋಡ್ತಾ ಅವನು ಅಪ್ಪಣೆ ಮಾಡ್ತಾನೆ, ಅವನು ಅನೌನ್ಸ್ ಮಾಡ್ತಾನೆ, ಇನ್ನು ಮುಂದೆ ಯಾರು ಕಾಣಿಕೆ ತರಬೇಡಿ ಅಷ್ಟೊಂದು ತಂದ್ಬಿಟ್ಟಿದ್ದಾರೆ ಜನ. ಯಾಕೆ ಅಂದರೆ ದಟ್ಸ್ ಎ ಶೋಸ್. ನಾವೊಂದು ಕಾಲದಲ್ಲಿ ಗುಲಾಮತನದಲ್ಲಿದ್ವಿ, ಅಪ್ಪನಿಗೆ ಏನು ಕೊಟ್ಟರು ಕಡಿಮೆನೆ ಅಂಥೇಳಿ ಜನ ಧಾರಾಳವಾಗಿ ತಂದು ಕೊಟ್ಟರು. ಅದಕ್ಕೆ ನಾನು ಹೇಳ್ತೇನೆ, ಈ ಸಭೆಯಲ್ಲಿ ಯಾವ ಕೊಡೋದಕ್ಕೆ ಮುಂದೆ ಹೋಗ್ತೀರಾ, ಅಪ್ಪ ಆಕಾಶ ದ್ವಾರಗಳು ನಿಮಗಾಗಿ ತೆರಿತೀನಿ ಅಂತ ಹೇಳ್ತಾರೆ. ತೆರೀತಾರೆ, ಅದನ್ನು ತೆರೀತಾರೆ. ಸಿರಿವಂತರಾಗ್ತೇ ಹೋಗ್ತೀರಾ, ದೇವ್ರ ಮೇಲೆ ಮೇಲೆ ನಿಮ್ಮನ್ನು ತಂದು ನಿಲ್ಲಿಸ್ತೀನಿ ಅಂತ ಹೇಳ್ತಾರೆ. ಆಶೀರ್ವಾದ ಬರುತ್ತೆ. ಆಗ ನಿಮ್ಮ ಕೈ ಕೊಡೋ ಆಸ್ತಿಯಲ್ಲಿ ಏನು ಕೊಟ್ಟರು ಅಷ್ಟು 20 kg 30 kg ಗೋಲ್ಡು. ನೀನು ರಾಜ ಜಾಲಿಯಾಗಿ ಜಾಲಿಯಾಗಿದ್ದೀನಿ, ಡ್ಯಾನ್ಸ್ ಆಡ್ಕೊಂಡು ಇಡ್ತೀನಿ ಅಂತ ಕೊಡಲಿಲ್ಲ. ಅದು ಡ್ಯಾನ್ಸ್ ಆಡು ಪರವಾಗಿಲ್ಲ, ಆದರೆ ಹಣ ನಿನ್ನ ಡ್ಯಾನ್ಸ್ ಮಾಡಿಸ್ಬಾರ್ದು. ಓಬೇದೋಮನ ಮನೇನೂ ಆಶೀರ್ವಾದ ಮಾಡಿದೆ ಅಪ್ಪ ತಂದೆ, ನನ್ನ ಮನೇನೂ ಕೂಡ ಆಶೀರ್ವಾದ ಮಾಡಪ್ಪ. ನೀನು ನನಗೆ ಏನೇ ಕೊಟ್ಟರು ಕೂಡ ಅವೆಲ್ಲಗಳಿಂದ ನನ್ನ ಸನ್ಮಾನ ಮಾಡ್ತೀನಪ್ಪ. ನೀವು ಕೇಳಿ ನೋಡಿ ಅದನ್ನು. ಮುಂದೆ ಅನ್ನಾಳು ಕೂತ್ಕೊಂಡು ಪ್ರಾರ್ಥನೆ ಮಾಡ್ತಾಳೆ, ದೇವರೇ ನನಗೊಂದು ಮಗು ಕೊಡಪ್ಪ, ಆ ಮಗು ಕೊಟ್ಟರೆ ಮಗು ನಿಮ್ಗೆ ಸಮರ್ಪಣೆ ಮಾಡ್ತೀನಿ ಅಂತ ಅರಕೆ ಮಾಡ್ತಾಳೆ. 11 ವರ್ಷ ಮಗು ಇಲ್ದಿರೋದನ್ನು ಭೈರೇಶ್ವರೇ ಅವಳಿಗೆ ಮಗುನ ಅನುಗ್ರಹಿಸಿ ಕೊಡ್ತಾರೆ. ಅಪ್ಪ ಕೊಡ್ತಾರೆ. ಯಾಕೆ ಗೊತ್ತಾ, ನನ್ನ ಮಗಳು ನನಗಾಗಿ ಜೀವಿಸ್ಬೇಕಂತ ನೋಡ್ತಾರೆ. ಇವತ್ತು ನಾವು ಇರೋದು 2 ದಿನ ರೀ, ಇನ್ನೊಂದು 10 ವರ್ಷ ಇರ್ತೀವಿ ಅಷ್ಟೇ ರೀ, ಇಲ್ಲೊಂದು 20 ವರ್ಷ ಇರ್ತೀವಿ. ಏನು ರೀ ಮಾಡ್ತೀರಿ 20 ವರ್ಷ? ಇಷ್ಟು ವರ್ಷ ಲೋಕಕ್ಕಾಗಿ ಜೀವನ ಮಾಡಿದ್ವಿ, ಪಾಪಕ್ಕಾಗಿ ಜೀವನ ಮಾಡಿದ್ವಿ, ಬಾಟ್ಲಿಗಾಗಿ ಜೀವನ ಮಾಡಿದ್ವಿ. ಇನ್ನೊಂದು 20 ವರ್ಷ ಕೊಟ್ಟವ್ರೆ. ಆ 20 ವರ್ಷದಲ್ಲಿ ಒಂದು ರನವೇ ಮಾಡಿ ದೇವ್ರ ಕಾರ್ಯ ನಾವು ಮಾಡೋಣ, ಅದನ್ನು ಮಾಡೋಣ. ಆ ನಂಬಿಕೆ ಬೇಕು ನಮಗೆ. ಅಪ್ಪ ನಿಮ್ಮನ್ನ ಕೇಳ್ತಾರೆ, ನನಗಾಗಿ ಏನು ಕೊಡ್ತೀಯ ಮಗಳೇ, ಏನು ಕೊಡ್ತೀಯ ನನಗಾಗಿ? ಅಪ್ಪ ನಿಮ್ಮನ್ನ ಕೇಳ್ತಾರೆ, ಏನು ಕೊಡೋಕ್ಕೆ ರೆಡಿ ಇದ್ದೀರಾ? ರಕ್ಷಣೆ ಕೊಟ್ಟೆ, ಕ್ಷಮಾಪಣೆ ಕೊಟ್ಟೆ, ವರದಾನಗಳು ಕೊಟ್ಟೆ, ಆರೋಗ್ಯ ಕೊಟ್ಟೆ, ಮದುವೆ ಮಾಡಿಸ್ದೆ, ಮಕ್ಕಳಾಯಿತು, ಒಳ್ಳೆ ಕೆಲಸ ಮಾಡಿದೆ, ಒಳ್ಳೆ ಮನೆ ಕಟ್ಕೊಂಡೆ, ಒಳ್ಳೆ ನೆಕ್ಲೇಸ್ ಮಾಡಿಕೊಂಡೆ, ಒಳ್ಳೊಳ್ಳೆದೆಲ್ಲ ಮಾಡಿಕೊಂಡೆ. ನಾನು ಕೇಳಬೇಕಾದ್ರೆ ನನಗಾಗಿ ಏನು ಕೊಡ್ತೀಯ ಮಗಳೇ? ದಿಸ್ ಇಸ್ ಅ ಟೆಸ್ಟಿಂಗ್ ಟೈಮ್. ಗಾಡ್ ವಿಲ್ ಸಿ ಯೋರ್ ಹಾರ್ಟ್. ಯಾವ ಹೃದಯದಲ್ಲಿ ಕೊಡ್ತೀರ ಅನ್ನೋದೇ ಮುಖ್ಯ ಆಗುತ್ತೆ. ಇದೆಲ್ಲ ಪ್ರಸಂಗ ಏನು ಗೊತ್ತಾ, ಸುಮ್ಮನೆ ಏನೋ ಮೇಲೆ ಆಡೋ ಪ್ರಸಂಗ ಅಲ್ಲ. ಇದೆಲ್ಲ ನಿಮ್ಮನ್ನ ಶೋಧಿಸ್ಕೊಂಡು ಹೋಗುತ್ತೆ. ಇದು ಇಲ್ಲಿ ಕೊನೆಗೆ ಯಾವ ಹಂತಕ್ಕೆ ಬರ್ತೀರ ಅಂದರೆ, ಯಾವುದು ಬೇಡ ದೇವರೊಬ್ಬರೇ ಸಾಕು ಅನ್ನೋ ಹಂತಕ್ಕೆ ನೀವು ಬರ್ತೀರಾ. ಫೇವರ್ ಬಂದ್ಬಿಡ್ತು, ಇನ್ನು ಆಸ್ತಿ ಬಂದ್ಬಿಡತ್ತೆ, ನಿಮಗೆ ಅಭಿವೃದ್ಧಿಗಳು ಬಂದ್ಬಿಡತ್ತೆ, ಪ್ರಮೋಷನ್ಗಳು ಬಂದ್ಬಿಡತ್ತೆ, ಅದ್ಭುತಗಳು ಆರಂಭ ಆಗತ್ತೆ ನಿಮ್ಮ ಜೀವನದಲ್ಲಿ. ಇದುವರೆಗೆ ಕೇಳಿದವರ ಕಾರ್ಯಗಳೆಲ್ಲ ಆಗ್ಬಿಟ್ಟು ನೋಡಿ. ದಿಸ್ ಇಸ್ ಎ ಎಂಡ್ಲೆಸ್ ಬ್ಲೆಸ್ಸಿಂಗ್ ಆಫ್ ಗಾಡ್. ಆಮೆನ್, ಹಲ್ಲೆಲೂಯಾ. ದೇವ್ರದ್ದು ಬಗದಷ್ಟು ಸಿಗ್ತಾ ಹೋಗುತ್ತೆ ಚಿನ್ನದ ಗಣಿ ಇದ್ದಾಗೆ. ಇನ್ನು ಬರ್ತಾ 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 ದೇವರು ಅದ್ಭುತವಾದ ಕಾರ್ಯ ಮಾಡ್ತಾ ಮಾಡ್ತಾ ಹೋಗ್ತಾರೆ. ಅದರ ಅನುಮಾನ ಇಲ್ಲ ಮಕ್ಕಳೇ, ದೇವ್ರ ಕಾರ್ಯ ಮಾಡ್ತಾರೆ. ಇವತ್ತು ಈ ಪಸ್ಕ ಹಬ್ಬಕ್ಕೆ ನೀವು ಆಗಿ ದುರಾತ್ಮನ ಕಟ್ಟುಗಳು ಇವತ್ತೇ ಮುರಿಯಲ್ಪಟ್ಟೋಗಲ್ಲಪ್ಪ. ದುರಾತ್ಮನ ಕಟ್ಟುಗಳ ಇದೇ ಗಳಿಗೆಯಲ್ಲಿ ಅಮ್ಮ ಇವತ್ತು ನಿಮ್ಮ ಹಿಡಿದಿರುವಂಥ ದುಷ್ಟಶಕ್ತಿಗಳು ಇವತ್ತು ನಿಮ್ಮ ದೇವನ ಬಿಟ್ಟು ಹೋಗ್ತಾ ಇದೆಯಮ್ಮ. ದೇವ್ರ ಶಕ್ತಪ್ಪ, ಯೇಸು ನಾಮದಲ್ಲಪ್ಪ, ಯೇಸು ನಾಮದಲ್ಲಿ, ಯೇಸು ನಾಮದಲ್ಲಿ, ಯೇಸು ನಾಮದಲ್ಲಿ ಕೈ ಎತ್ತಿ, ಯೇಸು ನಾಮದಲ್ಲಿ, ಯೇಸು ನಾಮದಲ್ಲಿ, ಹಿಡಿಬೇಡ, ನೀನು ಹಿಡಿಬೇಡ, ಅವಳನ್ನ ಹಿಡಿಬೇಡ. ಯೇಸು ನಾಮದಲ್ಲಿ ಪಿಶಾಚಿ ಬಾರಡ, ಯೇಸು ನಾಮದಲ್ಲಿ ಎಲ್ಲ ತಡೆಗಳಪ್ಪ ತೆಗೆದಾಕಿ, ಹಿಡಿಬೇಡ ಅವಳನ್ನ. ಯೇಸು ನಾಮದಲ್ಲಿ ಕುತ್ತಿಗೆಯಿಸುವಂತ ಎಲ್ಲ ದುಷ್ಟ ಆತ್ಮಗಳು ಯೇಸುನ ಅಗ್ನಿಯಲ್ಲಿ ಕೈ ಎತ್ತಿ ಸ್ತೋತ್ರ. ನನಗೇನಾಗಿತ್ತು ಗೊತ್ತಿಲ್ಲ. ನೋಡಿ ಎಮ್ಮಲ್ಲಿ ಬರ್ಬೇಕಾದ್ರೆ 2 ದುರಾತ್ಮಗಳು ನಡ್ಕೊಂಡು ಹೋಗಿ ಬರ್ತಾ ಇರುತ್ತೆ. ತಕ್ಷಣ ಅವಳಿಗೆ ನಿಲ್ಲಿಸೋ ಅಂದ್ರೆ ನೋಡಿ ಕುತ್ತಿಗೆ ಇದು ಹಿಡ್ಕೊಳ್ತಾ ಇದೆ ಸಾಯಿಸ್ಕೊಳ್ಳೋಕ್ಕೆ. ಈ ಆತ್ಮನ ಮೇಲೆ ಹಿಡಿದಿದ್ದು ದೇವರು ಇವತ್ತು ಈ ಮಗಳನ್ನ ಬಿಡುಗಡೆಗೊಳಿಸ್ತಾ ಇದ್ದಾರೆ. ಯೇಸು ನಾಮದಲ್ಲಪ್ಪ ಮಗಳ ದೋಷಗಳು ತೆಗೆದಾಕಿ ಬಿಡುಗಡೆಗೊಳಿಸಪ್ಪ.
बस एक तू खुदा, कोई नहीं है सिंहासन के योग्य, बस एक तू राजा, कोई नहीं है आदर के योग्य, बस एक तू खुदा, कोई नहीं है सिंहासन के योग्य, बस एक तू राजा, सारा आदर सारी महिमा तुझको मिले यीशु, सारा आदर सारी महिमा तुझको मिले यीशु। मसीहा कोई नहीं है महिमा के योग्य, बस एक तू यहोवा, कोई नहीं है बेला पवित्र, बस एक तू मसीहा, सारा आदर सारी महिमा तुझको